ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿಪಿಐಎಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಯಾರೆಲ್ಲ ನನ್ನ ವಿಪಿಐಎಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತುವ ಮುಖಾಂತರ ಯಾವತ್ತು ಕೊಡೋ ವಿಡಿಯೋಗಳಿಗೆ ನೋಟಿಫೈ ಆಗಿ. ನಾವು ಲಾಸ್ಟ್ ಕ್ಲಾಸ್ಗಳಿಂದ ಏನು GPSTR 2022ರ ಒಂದು ಸಾಮಾನ್ಯ ಪತ್ರಿಕೆಯನ್ನ ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನಾನು ಲಾಸ್ಟ್ ಕ್ಲಾಸ್ಗಳಲ್ಲಿ ಕನ್ನಡದ ಸಾಮಾನ್ಯ ಕನ್ನಡದ 25 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೀನಿ. ಇವತ್ತಿನ ಕ್ಲಾಸಲ್ಲಿ ಈ ಒಂದು ವಿಡಿಯೋ ಕ್ಲಾಸ್ ಏನಂದ್ರೆ ಪಾರ್ಟ್ 2 ಆಗಿದೆ. ಇಲ್ಲಿ ಅಂದ್ರೆ ಇಂಗ್ಲಿಷ್, ಸಾಮಾನ್ಯ ಇಂಗ್ಲಿಷ್ ಅಥವಾ ಏನು ಜನರಲ್ ಇಂಗ್ಲಿಷ್ ಇದೆಯಲ್ಲ ಅದರಲ್ಲಿ ಕೇಳುವಂತ 25 ಪ್ರಶ್ನೆಗಳನ್ನ ಇವತ್ತಿನ ಈ ಒಂದು ವಿಡಿಯೋ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಒನ್ಸ್ ಅಗೈನ್ ವೆಲ್ಕಮ್ ಟು ವಿಪಿಐಎಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಲೆಟ್ಸ್ ಸ್ಟಾರ್ಟ್ ದಿ ಕ್ಲಾಸ್. ಕ್ವಶನ್ ನೋಡ್ತಾ ಹೋಗೋಣ. ಓಕೆ, ಸೊ ಫಸ್ಟ್ 26ನೇ ಪ್ರಶ್ನೆ ಆಗಿದೆ ನೋಡಿ. ಏನಿದೆ, ಸುನೀತಾ ಈಸ್ ರೆಗ್ಯುಲರ್ ಟು ದ ಕ್ಲಾಸ್ ಬಟ್ ಸುಷ್ಮಾ ಈಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಇಲ್ಲಿ ನಮಗೆ ಪ್ರಿಫಿಕ್ಸ್ ಬಗ್ಗೆ ಚೂಸ್ ದ ಅಪ್ರಾಪ್ರಿಯೇಟ್ ಪ್ರಿಫಿಕ್ಸ್ ಫಾರ್ ದಿ ವರ್ಡ್ ಅಂಡರ್ಲೈನ್ಡ್ ಟು ಮೇಕ್ ಇಟ್ಸ್ ಅಪೋಸಿಟ್ ಅಂತ ಕೇಳ್ತಾರೆ. ಹೌದಾ, ಇಲ್ಲಿ ನಮಗೆ ಏನು ಒಂದು ಅಂಡರ್ಲೈನ್ ವರ್ಡ್ ಕೊಟ್ಟಿದಾರಲ್ವಾ, ಇದಕ್ಕೆ ಏನಂದ್ರೆ ಪ್ರಿಫಿಕ್ಸ್ ಅನ್ನ ಯೂಸ್ ಮಾಡಿ ಈ ಒಂದು ಏನು ಫಿಲ್ ಇನ್ ದ ಬ್ಲಾಂಕ್ಸ್ ಇದೆಯಲ್ಲ ಇಲ್ಲಿ ಫಿಲ್ ಅಪ್ ಅಂತ ಕೇಳ್ತಾರೆ. ನೋಡಿ, ನಮಗೆ ಇಲ್ಲಿ ಎರಡು ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಒಂದು ಪ್ರಿಫಿಕ್ಸ್ ಅಂತ ಕರಿತೀವಿ ನಾವು, ಪ್ರಿಫಿಕ್ಸ್ ಅಂತ ಕರೀತಾರೆ. ಇನ್ನೊಂದು ಸಫಿಕ್ಸ್ ಅಂತ ಕರೀತಾರೆ. ಹೌದಾ, ಪ್ರಿಫಿಕ್ಸ್ ಅಂದ್ರೆ ಏನಂದ್ರೆ ಸಾಮಾನ್ಯವಾಗಿ ಏನೊಂದು ಪದ ಇರುತ್ತಲ್ಲ ಅದರ ಮುಂದ್ಗಡೆ ಅದರ ಹಿಂದ್ಗಡೆ, ಓಕೆನಾ, ಸೊ ಅದ್ರ ಹಿಂದ್ಗಡೆ ಬಳಸುವಂತ ಏನಂದ್ರೆ ಒಂದು ಪದ ಇದೆಯಲ್ಲ ಅದಕ್ಕೆ ನಾವು ಪ್ರಿಫಿಕ್ಸ್ ಅಂತ ಕರೀತಾರೆ. ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ನೋಡಿ, ಏನಿದೆ ನಮಗೆ ಇಲ್ಲಿ ರೆಗ್ಯುಲರ್ ಕೊಟ್ಟಿದ್ದಾರೆ. ಹೌದಾ, ರೆಗ್ಯುಲರ್ ಏನಾಗುತ್ತೆ, ಇದರ ಪ್ರಿಫಿಕ್ಸ್ ಏನಾಗುತ್ತೆ ಅಂದ್ರೆ ಸೊ ಇರ್ರೆಗ್ಯುಲರ್ ಆಗುತ್ತೆ. ಇಲ್ಲಿ ಅಂದ್ರೆ ಇರ್ರೆಗ್ಯುಲರ್ ಅಲ್ವಾ, ಅಂದ್ರೆ ನಾವೇನ್ ಮಾಡಿದ್ವಿ ಆ ಪದಗಳ ಹಿಂದೆ ಇದು ಮಾಡಿದ್ವಿ. ಸೊ ಏನಾಗುತ್ತೆ ನಮಗೆ ಲೆಕ್ಚುರಿ ಪ್ರಿಫಿಕ್ಸ್ ಬಂದು ಏನಾಗುತ್ತೆ ಅಂದ್ರೆ ಇಲ್ಲಿ ನಮಗೆ IR ಅಲ್ವಾ, ಇರ್ರೆಗ್ಯುಲರ್ ಏನಾಗುತ್ತೆ, ಸುನೀತಾ ಈಸ್ ರೆಗ್ಯುಲರ್ ಟು ದಿ ಕ್ಲಾಸ್ ಬಟ್ ಸುಷ್ಮಾ ಈಸ್ ಇರ್ರೆಗ್ಯುಲರ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮ್ಗೆ ಏನಾಗುತ್ತೆ ಇಲ್ಲಿ ಸೊ IR ಇರ್ರೆಗ್ಯುಲರ್ ಬರ್ತಾ ಹೋಗುತ್ತೆ. ಸೊ ಓಕೆ, ಸೊ ಸಫಿಕ್ಸ್ ಅಂದ್ರೆ ಏನಾಗುತ್ತೆ, ಆಕ್ಚುಲಿ ಏನ್ ಪದ ಕೊಟ್ಟಿರ್ತಲ್ವಾ ಅದ್ರ ಮುಂದ್ಗಡೆ ಬಳಸುವಂತ ಏನಾಗಿರುತ್ತೆ, ಸೊ ಆ ಪದವನ್ನ ಏನ್ ಕರಿತಾರೆ ಅಂದ್ರೆ ಸಫಿಕ್ಸ್ ಅಂತ ಕರೀತಾರೆ. ಓಕೆ, ಸೊ ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ಪ್ರಿಫಿಕ್ಸ್ ಅಂದ್ರೆ ಒಂದು ಪದದ ಹಿಂದೆ ಬಳಸುವಂತ ಪದ ಆಗಿದ್ರೆ, ಸಫಿಕ್ಸ್ ಅಂದ್ರೆ ಏನಂದ್ರೆ ಆ ಪದದ ಮುಂದೆ ಬಳಸುವಂತ ಏನಂದ್ರೆ ಪದ ಆಗಿರುತ್ತಲ್ವಾ ಅದಕ್ಕೆ ನಾವೇನಂತ ಕರೀತಾರೆ, ಸಫಿಕ್ಸ್ ಅಂತ ಕರೀತಾರೆ. ಸೊ ಹಾಗಾಗಿ ನಮಗೆ ಆಪ್ಷನ್ 3 ಕರೆಕ್ಟ್ ಆಗುತ್ತೆ. ಅಫಿಷಿಯಲ್ ಆನ್ಸರ್ ಕೂಡ, ಕೀ ಆನ್ಸರ್ ಕೂಡ ನಮಗೆ 3 ಕೊಟ್ಟಿದ್ದಾರೆ. ಹಾಗಾಗಿ ನಮಗೆ ಸುಷ್ಮಾ ಈಸ್ ಇರ್ರೆಗ್ಯುಲರ್ ಅಂತ ಬರೀಬೇಕಾಗುತ್ತೆ. ಸೊ ಎಸ್, ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ನೋಡಿ ನಮಗೆ 27ನೇ ಪ್ರಶ್ನೆ, ದ ಪ್ರೆಸಿಡೆಂಟ್ ಅಪಾಯಿಂಟೆಡ್ ಹಿಮ್ ಅಂತ ಕೇಳ್ತಾರೆ, ಕೊಟ್ಟಿದ್ದಾರೆ. ಇಯರ್ ದ ಅಂಡರ್ಲೈನ್ಡ್ ವರ್ಡ್ ಈಸ್ ಆನ್ ಅಂತ ಕೇಳ್ತಾರೆ. ಇಲ್ಲಿ ನಮಗೆ ಏನಂದ್ರೆ ನಾಮಪದ ಬಗ್ಗೆ ಕೇಳ್ತಾರೆ. ಹೌದಾ, ಪ್ರೆಸಿಡೆಂಟ್ ಅಂತ ಒಂದು ಪದ ಇದೆಯಲ್ಲ ಇದು ಯಾವ ತರದ ಒಂದು ನೌನ್ ಅಂತ ಕೇಳ್ತಾರೆ. ಕಲೆಕ್ಟಿವ್ ನೌನ, ಪ್ರಾಪರ್ ನೌನ, ಕಾಮನ್ ನೌನ, ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕೇಳಿದ್ದಾರೆ. ನೋಡಿ, ಏನು ಪ್ರೆಸಿಡೆಂಟ್ ಅಂತ ಇದೆಯಲ್ಲ ಇದೊಂದು ಏನಂದ್ರೆ ಸಾಮಾನ್ಯವಾಗಿ ನಾವು ಇದೊಂದು ಸಾಮಾನ್ಯ ಕಾಮನ್ ನೌನ್ ಆಗಿದೆ ಅಥವಾ ಸಾಮಾನ್ಯ ನಾಮಪದ ಅಂತ ಕರೀತಾರೆ ಅಲ್ವಾ. ಸೊ ಹಾಗಾಗಿ ಆಪ್ಷನ್ 2 ಸರಿಯಾಗುತ್ತೆ. ನೋಡಿ, ನೋಡ್ತಾ ಹೋಗೋಣ, ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ನೌನ್ಸ್ ಬರ್ತಾ ಹೋಗುತ್ತೆ ನಮ್ಮ ಇಂಗ್ಲಿಷ್ ಗ್ರಾಮರ್ ಅಲ್ಲಿ. ನೋಡ್ತಾ ಹೋಗೋಣ. ಫಸ್ಟ್ ಏನು ಕಾಮನ್ ನೌನ್ಸ್ ಅಂತ ಕರಿತೀವಿ, ಸಾಮಾನ್ಯ ನಾಮಪದಗಳನ್ನು ಕರೀತಾರೆ. ಇದೆಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಜನರಲ್ ಆಗಿ ಯೂಸ್ ಮಾಡ್ತಾ ಹೋಗ್ತೀವಿ. ಅನ್ಸ್ಪೆಸಿಫಿಕ್ ಆಗಿರುತ್ತೆ, ಪೀಪಲ್, ಪ್ಲೇಸಸ್ ಬಗ್ಗೆ, ಥಿಂಗ್ಸ್ ಬಗ್ಗೆ, ಐಡಿಯಾಸ್ ಬಗ್ಗೆ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಟೀಚರ್ ಅಂತ ಇರುತ್ತೆ, ಇದೊಂದು ಏನಾಗಿದೆ ಕಾಮನ್ ನೇಮ್ ಆಗಿದೆ. ಸಿಟಿ ಅಂತಿದೆ, ಬುಕ್ ಅಂತಿದೆ. ಕಾಮನ್ ಆಗಿ ಸಿಟಿ ಅಂದ್ರೆ ಯಾವ ಸಿಟಿ ಅಂತ ಹೇಳ್ತಲ್ಲ, ಬರೀ ಟೀಚರ್, ಮ್ಯಾಥ್ಸ್ ಟೀಚರು, ಸೈನ್ಸ್ ಟೀಚರು, ಕನ್ನಡ ಟೀಚರ್ ಗೊತ್ತಿಲ್ಲ. ಟೀಚರ್ ಅಂದ್ರೆ ಜಸ್ಟ್ ಕಾಮನ್ ನೇಮ್ ಅಂತ. ಶಿಕ್ಷಕ ಅಲ್ವಾ, ಸಿಟಿ ನಗರ, ಯಾವ ನಗರ, ಬೆಂಗಳೂರು, ಹೈದರಾಬಾದ್, ಕಲ್ಕತ್ತಾ ಗೊತ್ತಿಲ್ಲ. ಬುಕ್ ಯಾವ ಬುಕ್, ಇಂಗ್ಲಿಷ್ ಬುಕ್, ಕನ್ನಡ ಬುಕ್ ಗೊತ್ತಿಲ್ಲ. ಸೊ ಹಾಗಾಗಿ ಜಸ್ಟ್ ಕಾಮನ್ ಆಗಿ ಬಳಸುವಂತ ಒಂದು ಪದ ಇದೆಯಲ್ಲ ಅದಕ್ಕೆ ನಾವು ಕಾಮನ್ ನೌನ್ ಅಂತ ಕರೀತಾರೆ. ಅದೇನಾಗಿರುತ್ತೆ, ಜನರಲ್ ಆಗಿರುತ್ತೆ, ಅನ್ಸ್ಪೆಸಿಫಿಕ್ ಆಗಿರುತ್ತೆ. ಪೀಪಲ್ಸ್ ಆಗಿರ್ಬೋದು, ಥಿಂಗ್ಸ್ ಆಗಿರ್ಬೋದು, ಪ್ಲೇಸ್ ಆಗಿರ್ಬೋದು. ಓಕೆ, ಅದೇ ರೀತಿ ಪ್ರಾಪರ್ ನೌನ್ ಅಂತ ಇದೆ ನೋಡಿ. ಎಸ್, ಇಲ್ಲಿ ನಾವೇನಂದ್ರೆ ಪ್ರಾಪರ್ ಆಗಿ ಹೇಳ್ತಾ ಇದೀವಿ. ಇದೊಂದು ಏನಾಗುತ್ತೆ ಸ್ಪೆಸಿಫಿಕ್ ಆಗಿ ನೇಮ್ ಹೇಳ್ತಾ ಇದೆ ಅಲ್ವಾ. ಏನಂದ್ರೆ ಇಲ್ಲಿ ನೋಡಿ, ಜಾನ್, ಅಬ್ರಾಹಿಂ, ಲಂಡನ್ ಅಂದ್ರೆ ಇಲ್ಲಿ ಹೆಸರು ಹೇಳ್ತದೆ ಜಾನ್ ಅಂತ, ಲಂಡನ್ ಸಿಟಿ ಹೆಸರು ಹೇಳ್ತದೆ, ಪೆಪ್ಸಿ ಅಂತ ಯಾವುದೊಂದು ಡ್ರಿಂಕ್ಸ್ ಬಗ್ಗೆ ಹೇಳ್ತಾ ಇದೆ. ಹಾಗಾಗಿ ನಮಗೆ ಪರ್ಟಿಕ್ಯುಲರ್ ಆಗಿ ಅಂದ್ರೆ ಪ್ರಾಪರ್ ಆಗಿ ಹೇಳುವಂತ ಒಂದು ನಾಮಪದ ಇದೆಯಲ್ಲ ಅದಕ್ಕೆ ಪ್ರಾಪರ್ ನೌನ್ ಅಂತ ಕರೀತಾರೆ. ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ವೆಂಕಟೇಶ, ಇದು ಒಂದು ಪ್ರಾಪರ್ ನೌನ್ ಆಗಿದೆ. ಅದೇ ಸತೀಶ, ಇವೆಲ್ಲ ಕೂಡ ಪ್ರಾಪರ್ ನೌನ್ ಆಗಿರುತ್ತದೆ. ನೆಕ್ಸ್ಟ್ ನೋಡ್ತಾ ಹೋಗೋಣ, ಕಲೆಕ್ಟಿವ್ ನೌನ್ಸ್ ಅಂತ ಕರಿತೀವಿ. ನೋಡಿ, ಏನ್ ಕಲೆಕ್ಟಿವ್ ಅಂದ್ರೆ ನೋಡಿ ಹೆಸರು ಹೇಳ್ತದೆ ಕಲೆಕ್ಟಿವ್ ಆಗಿರುತ್ತೆ. ಯಾವ ತರ, ನೇಮ್ಸ್ ಆಫ್ ದಿ ಗ್ರೂಪ್ಸ್ ಅಂತ ಕರಿತೀವಿ. ಪೀಪಲ್ಸ್ ಅಂದ್ರೆ ಒಂದು ಜನರಿರುವಂತ ಒಂದು ಗುಂಪುಗಳ ಹೆಸರು ಅಂತ ಕರೀತಾರೆ. ಯಾವ ರೀತಿ ನೋಡಿ, ಟೀಮ್, ಯಾವ ಟೀಮು, ಎ ಟೀಮು, ಬಿ ಟೀಮು, ಈ ತರ. ಅದೇ ರೀತಿ ಎನಿಮಲ್ಸ್, ಎನಿಮಲ್ಸ್ ಅಂದ್ರೆ ಕೂಡ ನೋಡಿ ಪಕ್ಷಿಗಳಂತ ಬಂದ್ಬಿಡುತ್ತೆ. ಪಕ್ಷಿಗಳಂದಾಗ ನಮಗೆ ಇಲ್ಲಿ ನವಿಲು ಬರುತ್ತೆ, ಗಿಳಿ ಬರುತ್ತೆ, ಕಾಗೆ ಬರುತ್ತೆ, ಮರಳ ಬರುತ್ತೆ, ಜಸ್ಟ್ ಪಕ್ಷಿಗಳಂತ ಹೇಳೋದು ಕಲೆಕ್ಟಿವ್ ಆಗಿ. ನೆಕ್ಸ್ಟ್ ಥಿಂಗ್ಸ್ ಅಂತ ಬರುತ್ತೆ ಅಲ್ವಾ. ಇಲ್ಲಿ ನಮಗೆ ಕ್ಲಾಸ್ ಅಂತ ಕೊಡ್ತಾರೆ. ಯಾವ ಕ್ಲಾಸು, ಸೈನ್ಸ್ ಕ್ಲಾಸು, ಮ್ಯಾಥ್ಸ್ ಕ್ಲಾಸು, ಫಿಸಿಕ್ಸ್ ಕ್ಲಾಸು ಗೊತ್ತಿಲ್ಲ, ಒಟ್ಟ ಕ್ಲಾಸು. ಅದೇ ರೀತಿ ಹರ್ಡ್ ಅಂತ ಕೊಡಿ. ಹರ್ಡ್ ಅಂತಂದ್ರೆ ಏನಂತೀವಿ ನಾವು, ಗುಂಪು ಅಂತ ಕರೀತಾರೆ ಹರ್ಡ್ ಅಂದ್ರೆ. ಓಕೆನಾ, ಹಾಗಾಗಿ ನಾವು ಇಲ್ಲಿ ಕಲೆಕ್ಟಿವ್ ನೌನ್ಸ್ ಅಂತ ಕರೀತಾರೆ. ಅದೇ ರೀತಿ ನೆಕ್ಸ್ಟ್ ಅಬ್ಸ್ಟ್ರಾಕ್ಟ್ ನೌನ್ ಅಂತಿದೆ ನೋಡಿ, ನೌನ್ಸ್ ಅಂತ. ಇಲ್ಲಿ ಅಂದ್ರೆ ಸಾಮಾನ್ಯವಾಗಿ ನಾನ್ ಫಿಸಿಕಲ್ ಐಡಿಯಾಸ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಭೌತಿಕವಲ್ಲದ
ಒಂದಂದ್ರೆ ವಿಚಾರಗಳ ಐಡಿಯಾ ಬಗ್ಗೆ ಹೇಳುವಂಥದ್ದು. ಅದೇ ರೀತಿ ಫೀಲಿಂಗ್ಸ್ ನಮ್ಮ ಭಾವನೆಗಳ ಬಗ್ಗೆ ಹೇಳುವಂಥದ್ದು, ಅಥವಾ ಕ್ವಾಲಿಟೀಸ್ ಗುಣಗಳ ಬಗ್ಗೆ ಹೇಳುವಂಥದ್ದು. ಯಾವ ರೀತಿ ನೋಡಿ, ಲವ್ ಅಂದ್ರೆ ಲವ್ ಇದೊಂದು ಪ್ರೀತಿ ಅಲ್ವಾ, ಪ್ರೀತಿ ಅಂದ್ರೆ ಅಬ್ಸ್ಟ್ರಾಕ್ಟ್ ಅಂತ. ಇಲ್ಲಿ ಯಾವುದೇ ರೀತಿ ನಮಗೆ ಒಂದು ಕ್ವಾಲಿಟಿ ಇದೆ ಅಷ್ಟೇ, ಇದ್ರ ಬಗ್ಗೆ ಯಾವುದು ಕ್ವಾಂಟಿಟಿ ಬಗ್ಗೆ ಹೇಳಕ್ಕಾಗಲ್ಲ ನಮಗೆ. ಅದೇ ರೀತಿ ಆನೆಸ್ಟಿ ಅಲ್ವಾ, ಆನೆಸ್ಟಿ ಇದೆ, ಫಿಯರ್ ಭಯ ಇದೆ, ಇವೆಲ್ಲ ಕೂಡ ಏನಾಗುತ್ತೆ ಅಬ್ಸ್ಟ್ರಾಕ್ಟ್ ನೌನ್ಗೆ ಒಂದು ಎಕ್ಸಾಂಪಲ್ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ಮಟೀರಿಯಲ್ ನೌನ್ಸ್ ಅಂತ ಇದೆ ನೋಡಿ. ಹೆಸರು ಹೇಳ್ತಿದೆ ಮಟೀರಿಯಲ್ಸ್ ಅಂದ್ರೆ ಏನಾಗುತ್ತೆ ಇಲ್ಲಿ, ಇದು ಒಂದು ಸಬ್ಸ್ಟೆನ್ಸಸ್ ಗಳ ಬಗ್ಗೆ. ಮಟೀರಿಯಲ್ಸ್ ಫ್ರಮ್ ದಿ ಥಿಂಗ್ಸ್ ಆರ್ ಮೇಡ್ ಏನಾಗಿರುತ್ತೆ ಅದರ ಪ್ರಕಾರ ಹೇಳ್ತಾ ಹೋಗುತ್ತೆ. ಎಕ್ಸಾಂಪಲ್ ಅಂದ್ರೆ ಗೋಲ್ಡ್ ಒಂದು ಮಟೀರಿಯಲ್ ಆಗಿದೆ, ವಾಟರ್ ಒಂದು ಮಟೀರಿಯಲ್ ಆಗಿದೆ, ಕಾಟನ್ ಒಂದು ಮಟೀರಿಯಲ್ ಆಗಿದೆ ಎಕ್ಸಾಂಪಲ್. ನೆಕ್ಸ್ಟ್ ಕನ್ಕ್ರೀಟ್ ನೌನ್ಸ್ ಅಂತ ಬರುತ್ತೆ. ಏನಂದ್ರೆ ಇದು ಫಿಸಿಕಲ್ ಆಬ್ಜೆಕ್ಟ್ಸ್ ದಟ್ ಕ್ಯಾನ್ ಬಿ ಸೆನ್ಸ್ಡ್ ಆಗಿರುತ್ತೆ. ಹೌದಾ, ಡಾಗ್ ಆಗಿರುತ್ತೆ, ಆಪಲ್, ಚೇರು ಅಂದ್ರೆ ಏನಾಗುತ್ತೆ, ನಾವು ಆ ಒಂದೇನು ಫಿಸಿಕಲ್ ಥಿಂಗ್ ಇರುತ್ತಲ್ಲ ಅದನ್ನ ನಾವು ಟಚ್ ಮಾಡಬಹುದು. ಡಾಗ್ ಟಚ್ ಮಾಡಬಹುದಲ್ವಾ, ನಾಯಿನ. ಆಪಲ್ ಟಚ್ ಮಾಡಬಹುದಲ್ವಾ, ತಿನ್ಬಹುದು. ಚೇರ್ ಟಚ್ ಮಾಡಬಹುದಲ್ವಾ, ಅದಕ್ಕೆ ನಾವು ಕಾಂಕ್ರೀಟ್ ನೌನ್ಸ್ ಅಂತ ಕರೀತಾರೆ. ಅದೇ ರೀತಿ ನೆಕ್ಸ್ಟ್ ಕಂಪೌಂಡ್ ನೌನ್ಸ್ ಅಂತ ಬರುತ್ತೆ. ಇಲ್ಲಿ ಅಂದ್ರೆ ನೌನ್ಸ್ ಮೇಡ್ ಆಫ್ 2 or more ವರ್ಡ್ಸ್ ಫಾರ್ಮಿಂಗ್ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಈಗ ನೋಡಿ ಕ್ಲಾಸ್ ರೂಮ್ ಅಂತ ಬರುತ್ತೆ ನೋಡಿ. ಅಂದ್ರೆ ಆಕ್ಚುಲಿ ಏನಾಗಿದೆ, ಕ್ಲಾಸ್ ಅಂತಿದೆ, ರೂಮ್ ಅಂತಿದೆ. ಹೌದಾ, ಎರಡು ಏನ್ ಮಾಡಿದ್ರೆ ಸೊ ನೌನ್ ಇಟ್ಕೊಂಡಿದ್ರೆ ಆಕ್ಚುಲಿ ಒಂದು ನೋಡನ್ನ ಎರಡು ಪದಗಳ ಮುಖಾಂತರ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಟೂತ್ ಪೇಸ್ಟ್ ಅಂತಿದೆ ನೋಡಿ. ಟೂತ್ ಅಂದ್ರೆ ಹಲ್ಲು, ಪೇಸ್ಟ್ ಅಂದ್ರೆ ಉದ್ದುವಂತ ಒಂದು ಏನು ಕ್ರೀಮ್ ಅದಂತ ಹೇಳ್ತಾರೆ, ಪೇಸ್ಟ್ ಆಗಿದೆ. ಅದನ್ನ ಕಂಪೌಂಡ್ ನೌನ್ಸ್ ಅಂತ ಕರೀತಾರೆ. ಓಕೆನಾ. ಹಾಗಾಗಿ ಏನು ಪ್ರೆಸಿಡೆಂಟ್ ಇದೆಯಲ್ಲ, ಇದೇನಂದ್ರೆ ಒಂದು ಕಾಮನ್ ನೌನ್ ಆಗಿದೆ. ಹಾಗಾಗಿ ಆಪ್ಷನ್ 2 ಸರಿ ಆಗುತ್ತೆ. ನಮಗೆ ಅಫಿಷಿಯಲ್ ಕೀ ಆನ್ಸರ್ ಕೂಡ 2 ಕೊಟ್ಟಿದ್ದಾರೆ. ಓಕೆ, ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ. ಎಸ್, ಇಲ್ಲಿ 28ನೇ ಪ್ರಶ್ನೆ. ಆಮ್ಲೆಟ್ ಈಸ್ ಎ ಡ್ಯಾಶ್ ಗ್ರೇಟೆಸ್ಟ್ ಪ್ಲೇ ಆಫ್ ಶೇಕ್ಸ್ಪಿಯರ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಏನು, ಶೇಕ್ಸ್ಪಿಯರ್ನ ಒಂದು ಆಮ್ಲೆಟ್ ಅನ್ನುವಂತ ಒಂದು ಕಾವ್ಯ ಇದೆಯಲ್ಲ, ಅಥವಾ ಒಂದು ಕಾದಂಬರಿ ಇದೆಯಲ್ಲ, ಒಂದು ಇದು ಬುಕ್ ಇದೆಯಲ್ಲ, ಅದ್ರ ಬಗ್ಗೆ ಒಂದು ಗ್ರೇಟೆಸ್ಟ್ ಏನಂತ ಕೇಳ್ತಾರೆ. ಇಲ್ಲಿ ಏನ್ ಕೇಳಿದ್ದಾರೆ ನೋಡಿ, ಚೂಸ್ ಅನ್ ಆರ್ಟಿಕಲ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಕರೀತಾರೆ ನೋಡಿ. ಇಂಗ್ಲಿಷ್ ನಲ್ಲಿ ನಮ್ಗೆ ಬಾರಿ ಇಂಪಾರ್ಟೆಂಟ್ ಅಂದ್ರೆ ಆರ್ಟಿಕಲ್ ಮೇಲ್ಗಡೆ ನಿಮಗೆ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ, ಒಂದು ಅಥವಾ ಎರಡು ಕ್ವಶನ್ ಫಿಕ್ಸ್ ಇರುತ್ತೆ. ಆರ್ಟಿಕಲ್ಸ್ ಅಂದ್ರೆ ಲೇಖನಗಳನ್ನು ಕರೀತಾರೆ ಅಲ್ವಾ. ಇಲ್ಲಿ ನಮಗೆ ಎರಡು ತರ ಆರ್ಟಿಕಲ್ಸ್ ಬರ್ತಾ ಹೋಗುತ್ತೆ. ಒಂದು ಡೆಫಿನೇಟ್ ಆರ್ಟಿಕಲ್ ಅಂತ ಕರೀತೀವಿ, ಒಂದು ಡೆಫಿನೇಟ್ ಆರ್ಟಿಕಲ್ ಅಂತ ಕರೀತಾರೆ. ಇನ್ನೊಂದು ಇನ್ಡೆಫಿನೇಟ್ ಆರ್ಟಿಕಲ್ ಅಂತ ಕರೀತಾರೆ. ಇಂಡೆಫಿನೈಟ್ ಆರ್ಟಿಕಲ್ ಅಂತ ಕರೀತಾರೆ. ಡೆಫಿನೆಟ್ ಅಂದ್ರೆ ಅದೇನಾಗಿರುತ್ತೆ, ನಿರ್ದಿಷ್ಟವಾಗಿರುತ್ತೆ, ಅದು ಚೇಂಜ್ ಆಗಲ್ಲ. ಅಲ್ಲಿ ಏನ್ ಬಳಸ್ತೀವಿ ನಾವು ಸಾಮಾನ್ಯವಾಗಿ, ಇಲ್ಲಿ ಬಳಸುವಂಥದ್ದು ಯಾವ್ದ್ರೆ ದಿ ಅನ್ನುವಂಥ ಪದವನ್ನು ಬಳಸ್ತಾರೆ. ಎಲ್ಲಿ ನಮಗೆ ನಿರ್ದಿಷ್ಟವಾಗಿರುವಂತಹ ಒಂದು ವಸ್ತುಗಳ ಬಗ್ಗೆ ವಿಚಾರಗಳ ಬಗ್ಗೆ ಕೊಟ್ಟಿರ್ತಾರೆ, ಅಲ್ಲಿ ನಾವು ಸಾಮಾನ್ಯವಾಗಿ ಅದನ್ನ ಡೆಫಿನಿಟ್ ಆರ್ಟಿಕಲ್ ಇರುವಂತ ದಿ ಬಳಸ್ತಾ ಹೋಗ್ತೀವಿ. ಅದೇ ರೀತಿ ಇಂಡೆಫಿನೆಟ್ ಅಲ್ಲಿ ಎರಡು ಪದಗಳನ್ನ ಬಳಸ್ತಾ ಹೋಗ್ತೀವಿ. ಒಂದು ಏನಂದ್ರೆ ಎ ಅಂತ ಬಳಸ್ತೀವಿ, ಇನ್ನೊಂದು ಆನ್ ಅಂತ ಬಳಸ್ತಾ ಹೋಗ್ತೀವಿ. ಓಕೆನಾ. ಸೊ ಹಾಗಾಗಿ ಇಂಡೆಫಿನೆಟ್ ಎರಡು ಬರ್ತಾ ಹೋಗುತ್ತೆ. ಎ ಅಂತ ಪದ ಬಳಸ್ತೀವಿ, ಒಂದು ಲೆಟರ್ನ ಬಳಸ್ತೀವಿ. ಅದೇ ರೀತಿ ಆನ್ ಅಂತ ಪದ ಬಳಸ್ತಾ ಹೋಗ್ತೀವಿ. ಸೊ ಹಾಗಾಗಿ ಇಲ್ಲಿ ಅಂದ್ರೆ ನೋಡಿ, ಏನು ಆಮ್ಲೆಟ್ ಇದಲ್ಲ, ಆಮ್ಲೆಟ್ ಈಸ್ ದ ಯಾಕಂದ್ರೆ ಗ್ರೇಟೆಸ್ಟ್ ಪ್ಲೇ ಆಫ್ ಶೇಕ್ಸ್ಪಿಯರ್ ಅಂದ್ರೆ ಬುಕ್ ಬಗ್ಗೆ ಹೇಳ್ತಾರೆ. ಬುಕ್ ಅನ್ನೋದು ನಿರ್ದಿಷ್ಟ ಅಲ್ವಾ. ಹಾಗಾಗಿ ಇದೇನಂದ್ರೆ ಇಲ್ಲಿ ನಾವು ದಿ ಅನ್ನೋ ಪದ ಬಳಸ್ತಾ ಹೋಗ್ತೀವಿ. ಹಾಗಾಗಿ ಆಮ್ಲೆಟ್ ಈಸ್ ದ ಗ್ರೇಟೆಸ್ಟ್ ಪ್ಲೇ ಆಫ್ ದಿ ಶೇಕ್ಸ್ಪಿಯರ್ ಅಂತ ಕರೀತಾರೆ. ಹಾಗಾಗಿ ಆಪ್ಷನ್ ಡಿ ಸರಿ ಆಗುತ್ತೆ. ನೋಡಿ, ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ನಿಮಗೆ ಆರ್ಟಿಕಲ್ಸ್ ಬಗ್ಗೆ. ಆರ್ಟಿಕಲ್ಸ್ ಮೇಲ್ಗಡೆ ಒಂದು ಕ್ವಶನ್ ಫಿಕ್ಸ್ ಇದ್ದೇ ಇರುತ್ತೆ, ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಹೌದಾ, ನಾಗ್ಲೇ ಹೇಳಿದಂಗೆ ಏನಂದ್ರೆ ಎರಡು ತರ ಆರ್ಟಿಕಲ್ಸ್ ಬರ್ತಾ ಹೋಗುತ್ತೆ. ಒಂದು ಡೆಫಿನೇಟ್ ಆರ್ಟಿಕಲ್ ಬರುತ್ತೆ. ಹೌದಾ, ಡೆಫಿನೆಟ್ ಅಲ್ಲಿ ಏನ್ ಯೂಸ್ ಮಾಡ್ತೀವಿ ನಾವು ಅಲ್ಲಿ, ಸೊ ಡೆಫಿನೆಟ್ ಅಲ್ಲಿ ಬಂದಾಗ ದಿ ಯೂಸ್ ಮಾಡ್ತೀವಿ ಅಲ್ವಾ. ಅದೇ ರೀತಿ ಇಂಡೆಫಿನೆಟ್ ಅಂತ ಬಂದಾಗ ಏನಾಗುತ್ತೆ, ಅಲ್ಲಿ ನಾವು ಸೊ ಅಲ್ಲಿ ಎ ಮತ್ತೆ ಅಥವಾ ಆನ್ ಅಂತ ಬಳಸ್ತೀವಿ ನಾವು. ಹಾಗಾದ್ರೆ ಎ ಅಂತ ಇಲ್ಲಿ ಬಳಸ್ತೀವಿ ನೋಡ್ತಾ ಹೋಗೋಣ ನೋಡಿ. ಎ ಎಲ್ಲಿ ಬಳಸ್ತೀವಿ ಅಂದ್ರೆ ಇದೊಂದು ಸಿಂಗ್ಯುಲರ್ ನೌನ್ಸ್ ಆಗಿರಬೇಕು, ಬಿಗಿನಿಂಗ್ ವಿತ್ ದಿ ಕಾನ್ಸನೆಂಟ್ಸ್ ಅಂತ ಕರೀತಾರೆ. ಅಂದ್ರೆ ನಾವು ಎಲ್ಲಿ ಆ ಒಂದು ಸಿಂಗ್ಯುಲರ್ ನೌನ್ ಆಗಿರಬೇಕು, ಜೊತೆಗೆ ಎಲ್ಲಿ ಆ ಒಂದು ಪದ ಸ್ಟಾರ್ಟಿಂಗ್ ಪದ ಅಂದ್ರೆ ಕಾನ್ಸನೆಂಟ್ ವ್ಯಂಜನಗಳು ಆಗಿರುತ್ತೆ, ಅಲ್ಲಿ ಏನಂದ್ರೆ ವ್ಯಂಜನ್ ಕಾನ್ಸನೆಂಟ್ ಸೌಂಡ್ಸ್ ಆಗಿರ್ಬೇಕು. ಇಂಪಾರ್ಟೆಂಟ್, ಅರ್ಥ ಆಯ್ತಾ. ಪದಕ್ಕಿಂತ ಏನಂದ್ರೆ ಪದ ಮತ್ತೆ ಏನು ಸೌಂಡ್ಸ್ ಬರೋದು ಕಾನ್ಸನೆಂಟ್ ಆಗಿರುತ್ತೆ. ಅಲ್ಲಿ ಏನ್ ಮಾಡ್ತೀವಿ ಸಾಮಾನ್ಯವಾಗಿ ನಾವು ಎ ಎನ್ನುವಂತ ಇಂಡೆಫಿನೆಟ್ ಆರ್ಟಿಕಲ್ ಬಳಸ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಎ ಹೌಸ್ ಅಂತಿದೆ. ಹೌಸ್ ಅಂದಾಗ ಏನಾಗುತ್ತೆ ನೋಡಿ, ನಮಗೆ ಇಲ್ಲಿ ಓವಲ್ಸ್ ಅಂತ ಬಂದಾಗ ಬರುತ್ತೆ, ಇಂಗ್ಲಿಷ್ ಅಲ್ಲಿ ಬಂದಾಗ ನಮಗೆ 5 ಬರುತ್ತಲ್ವಾ. ಎ ಇ ಐ ಓ ಯು, ಇವಕ್ಕೇನಂತ ಕರಿತೀವಿ ನಾವು ಇಂಗ್ಲಿಷ್ ನ ಸ್ವರಗಳಂತ ಕರಿತಾರೆ, ಓವಲ್ಸ್ ಅಂತ ಕರೀತಾರೆ. ಸೊ ಇಲ್ಲಿ ಫಸ್ಟ್ ಆನ್ ನೋಡಿ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಏನಿದೆ ನೋಡಿ, ಆನ್ ಸಿಂಗ್ಯುಲರ್ ನೌನ್ಸ್ ಬಿಗಿನಿಂಗ್ ವಿತ್ ಓವಲ್ಸ್ ಅಂತ ಕರೀತಾರೆ. ಹೌದಾ, ಏನಾಗಿರ್ಬೇಕು, ಸಿಂಗ್ಯುಲರ್ ನೌನ್ಸ್ ಆಗಿರ್ಬೇಕು, ಜೊತೆಗೆ ಫಸ್ಟ್ ಲೆಟರ್ ಏನಾಗಿರ್ಬೇಕಂದ್ರೆ ಓವೆಲ್ಸ್ ಆಗಿರ್ಬೇಕು, ಜೊತೆಗೆ ಓವೆಲ್ ಸೌಂಡ್ ಬರಬೇಕು, ಅಂದ್ರೆ ಸ್ವರಗಳ ಶಬ್ದ ಬರಬೇಕು. ಇಲ್ಲಿ ನೋಡಿ, ಆನ್ ಆಪಲ್, ಆಪಲ್ ಅಂದ್ರೆ ಎ ಇದೆಯಲ್ವಾ, ಆಪಲ್ ಬರ್ತಾ ಇದೆಯಾ, ಆಪಲ್ ಅಂದ್ರೆ ಅ ಬಳಸ್ತಾ ಇದೀವಲ್ಲ. ಹಾಗಾಗಿ ಇದೊಂದು ಏನಾಗಿದೆ, ಆನ್ ಬಳಸುವಂತ ಇಂಡೆಫಿನಿಟ್ ಆರ್ಟಿಕಲ್ ಆಗಿದೆ. ಅದೇ ರೀತಿ ಆನ್ ಎಗ್ ನೋಡಿ, ಎಗ್ ಅಂದ್ರೆ ಎ ಬಳಸ್ತಾ ಇದೆಯಲ್ಲ, ಹಾಗಾಗಿ ಇಲ್ಲಿ ಕೂಡ ಎ ಇದೆ, ಇ ಇದೆ. ಅದೇ ರೀತಿ ಆನ್ ಆರೆಂಜ್, ಆರೆಂಜ್ ಅಂದ್ರೆ ಅ ಬಳಸ್ತಾ ಇದೆಯಲ್ಲ, ಹಾಗಾಗಿ ಇದು ಕೂಡ ಒಂದು ಆನ್ ಬಳಸಬಹುದು. ಆನ್ ಇನ್ಸೆಕ್ಟ್ ಅಂತ ಇದೆ ನೋಡಿ, ಐ ಬಳಸ್ತಾ ಇದೆಯಲ್ವಾ, ಹಾಗಾಗಿ ಏನಾಗಿದೆ, ಒಂದು ಆನ್ ಬಳಸಬಹುದು, ಇಂಡೆಫಿನಿಟ್ ಆಗಿದೆ. ಅದೇ ರೀತಿ ಆನ್ ಅವರ್ ಅಂತ ಬಳಸ್ತೀವಿ, ಅವರ್ ಅಂದ್ರೆ ಅ ಬಳಸ್ತಾ ಹೋಗ್ತೀವಿ. ಅದೇ ರೀತಿ ಎ ಇದೆ ನೋಡಿ, ಇಲ್ಲಿ ಏನಂದ್ರೆ ಕಾನ್ಸನೆಂಟ್ ಸೌಂಡ್ ಬರಬೇಕು. ಎಚ್, ಎ ಹೌಸ್, ಹೌಸ್ ಅಂದ್ರೆ ಏನ್ ಬಳಸ್ತೀವಿ, ಎಚ್ ಅಲ್ವಾ. ಹೌಸ್ ಅಂದ್ರೆ ಏನ್ ಬರುತ್ತೆ, ಎಚ್ ಬರುತ್ತಲ್ವಾ, ಹಾಗಾಗಿ ಏನಾಗುತ್ತೆ ಇಲ್ಲಿ ನಾವು ಎ ಬಳಸಬೇಕು. ಅದೇ ರೀತಿ ಎ ಬುಕ್ ಅಂದ್ರೆ ಏನಾಗುತ್ತೆ ನೋಡಿ, ಇಲ್ಲಿ ಕೂಡ ನಮಗೆ ಸೊ ಬ ಅನ್ನೋದು ಏನಾಗಿದೆ ವ್ಯಂಜನ ಸೌಂಡ್ ಆಗಿದೆ. ಅದೇ ರೀತಿ ಡಾಗ್, ಎ ಡಾಗ್,
ಎ ಕಾರ್, ಎ ರೂಲರ್ ಇದೆಯಲ್ಲ, ಇಲ್ಲಿ ನಾವು ಸಾಮಾನ್ಯವಾಗಿ ಏನು ಬಳಸ್ತೀವಿ, ನಾವು ಸಾಮಾನ್ಯವಾಗಿ ಇಲ್ಲಿ ಎ ಬಳಸ್ತಾ ಹೋಗ್ತೀವಿ. ಅದೇ ರೀತಿ ನಾನು ಆಗಲೇ ಹೇಳಿದಂಗೆ ಏನು ಡೆಫಿನೆಟ್ ಆರ್ಟಿಕಲ್ ದಿ ಇದೆಯಲ್ಲ, ಇದೇನಾಗಿರುತ್ತೆ ಸ್ಪೆಸಿಫಿಕ್ ಆಗಿರಬೇಕು, ಸಿಂಗುಲರ್ ಮತ್ತೆ ಪ್ಲೂರಲ್ ನೌನ್ಸ್ ಬಂದಾಗ ಬಳಸ್ತಾ ಹೋಗ್ತೀವಿ. ದ ಟ್ರೀ, ದಿ ಕೌ, ದಿ ವ್ಯಾನ್, ದ ಸ್ನೇಕ್, ದ ಲಾಕ್ ಅಂತ ಬಳಸ್ತಾ ಹೋಗ್ತೀವಿ, ದ ಕ್ಲಾಕ್ ಅಂತ. ಓಕೆ, ಹಾಗಾಗಿ ನಮಗೆ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಆಮ್ಲೆಟ್ ಈಸ್ ದ ಗ್ರೇಟೆಸ್ಟ್ ಪ್ಲೇ ಆಫ್ ಶೇಕ್ಸ್ಪಿಯರ್ ಅಂತ ಕರೀತಾರೆ. ಹಾಗಾಗಿ ಆಪ್ಷನ್ 4D ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಅಫಿಷಿಯಲ್ ಆನ್ಸರ್ ಕೂಡ ನಮಗೆ ಏನು ಕೊಟ್ಟಿದ್ದಾರೆ, 4 ಕೊಟ್ಟಿದ್ದಾರೆ. ಅರ್ಥ ಆಯ್ತಲ್ವಾ? ಎಸ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗ್ತಾ ಹೋಗೋಣ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ಏಮಾ ಈಸ್ ಅ ಡ್ಯಾನ್ಸರ್, ಎಂಟಿ ಕೊಟ್ಟಿದ್ದಾರೆ, ಬ್ಲಾಂಕ್ ಕೊಟ್ಟಿದ್ದಾರೆ. ಚೂಸ್ ದ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಅಂತ ಕರೀತಾರೆ. ನೋಡಿ, ನಿಮಗೆ ಈ ಒಂದು PSTR ಆಗಿರ್ಬೋದು, HSTR ಆಗಿರ್ಬೋದು, GPSTR ಆಗಿರ್ಬೋದು, ಕ್ವಶನ್ ಟ್ಯಾಗ್ ಮೇಲ್ಗಡೆ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ. ಹಾಗಾಗಿ ಅದ್ರ ಬಗ್ಗೆ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ನೋಡಿ, ಇಲ್ಲಿ ಏನು ಅಬ್ಸರ್ವ್ ಮಾಡ್ಬೇಕಂದ್ರೆ ಯಾವುದೋ ಒಂದು ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ, ಅದು ಪಾಸಿಟಿವ್. ಇಲ್ಲಿ ಏನಾಗುತ್ತೆ ಅಂದ್ರೆ ಕ್ವಶನ್ ಟ್ಯಾಗ್ ಮಾಡ್ಬೇಕಾಗುತ್ತೆ. ನೋಡಿ, ಕ್ವಶನ್ ಟ್ಯಾಗ್ ಏನಾದ್ರು ಕೂಡ ಸೊ ಅದು ಪಾಸಿಟಿವ್ ಕೊಟ್ಟರೆ ಏನು ಮಾಡಬೇಕು ನೀವು, ಅದು ಆ ಒಂದು ಕ್ವಶನ್ ಟ್ಯಾಗ್ ಏನಾಗಬೇಕು, ನೆಗೆಟಿವ್ ಆಗಿರಬೇಕು, ನೆಗೆಟಿವ್ ಆಗಿ ಮಾಡಬೇಕು. ಅದೇ ರೀತಿ ಆ ಸೆಂಟೆನ್ಸ್ ನೆಗೆಟಿವ್ ಆಗಿದ್ರೆ ಏನು ಮಾಡಬೇಕಂದ್ರೆ ನೀವು ಆ ಒಂದು ಕ್ವಶನ್ ಟ್ಯಾಗ್ ಅನ್ನ ಪಾಸಿಟಿವ್ ಮಾಡಬೇಕು. ಇದು ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕಾಗುತ್ತೆ. ನೋಡಿ, ಇಲ್ಲಿ ಏನು ಕೇಳಿದಾರೆ ಅಂದ್ರೆ ಏಮಾ ಇಸ್ ಅ ಡ್ಯಾನ್ಸರ್ ಅಂತ ಕೊಟ್ಟಿದ್ದಾರೆ. ಏಮಾ ಏನಂದ್ರೆ ಆಕೆ ಒಬ್ಬ ನೃತ್ಯಗಾರ್ತಿ ಅಂತ ಕೊಟ್ಟಿದ್ದಾರೆ, ನೃತ್ಯಗಾರ್ತಿ ಇದ್ದಾಳೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಗೆ ಇಲ್ಲಿ ಯಾವುದೇ ಕಾರಣಕ್ಕೆ ಏನು ಮಾಡಬೇಕಂದ್ರೆ ಇದು ಕೊಟ್ಟಂತದ್ದು ಏನಂದ್ರೆ ಪಾಸಿಟಿವ್ ಸೆಂಟೆನ್ಸ್ ಆಗಿದೆಯಲ್ವಾ, ಇದಕ್ಕೆ ಏನು ಮಾಡಬೇಕು ನಾವು, ನೆಗೆಟಿವ್ ಒಂದು ಕ್ವಶನ್ ಟ್ಯಾಗ್ ಅನ್ನು ಮಾಡಬೇಕಾಗುತ್ತೆ. ನೋಡಿ, ಇಸಂಟ್ ಸಿ ಅಂತಿದೆ, ಈ ಸಿ ಅಂದ್ರೆ ಪಾಸಿಟಿವ್ ಅಲ್ವಾ, ಆಗ ಇದಾಗಲ್ಲ. ವಾಸಂಟ್ ಸಿ ಅಂದ್ರೆ ಇದು ಆಗ್ಬೋದು, ಗೊತ್ತಿಲ್ಲ. ವಾಸ್ ಸಿ ಅಂದ್ರೆ ಕೂಡ ಆಗಲ್ಲ, ಯಾಕಂದ್ರೆ ಎರಡು ಕೂಡ ಪಾಸಿಟಿವ್ ಇದೆ. ಈಗ ನಮಗೆ 1 ಮತ್ತೆ 4 ಮಾತ್ರ ಇದೆ. ನೋಡಿ, ಇಲ್ಲಿ ನಮಗೆ ಅಬ್ಸರ್ವ್ ಮಾಡಿ, ನೋಡಿ ವಾಸ್ ಏನ್ ಬಳಸ್ತೀವಿ ನಾವು ಆಕ್ಚುಲಿ, ಏಮಾ ಈಸ್ ಅ ಡ್ಯಾನ್ಸರ್ ಅಂತ ಕೊಟ್ಟಿದ್ದಾರೆ. ಯಾವ ಸೆಂಟೆನ್ಸ್ ಆಗುತ್ತೆ ನಮಗೆ, ಪ್ರೆಸೆಂಟ್ ಟೆನ್ಸ್ ಅಲ್ವಾ. ಸೊ ವಾಸ್ ಏನ್ ಬಳಸ್ತೀವಿ ಆಕ್ಚುಲಿ, ಪಾಸ್ಟ್ ಟೆನ್ಸ್ ಅಲ್ಲಿ ಬಳಸ್ತಾ ಹೋಗ್ತೀವಲ್ವಾ. ಹಾಗಾಗಿ ಆಕ್ಚುಲಿ ಆಗುತ್ತೆ ಸೊ ಏಮ್ ಇಸ್ ಅ ಡ್ಯಾನ್ಸರ್ ಅಂದ್ರೆ ಇಸಂಟ್ ಸಿ ಆಗುತ್ತೆ. ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಕೇರ್ಫುಲ್ ಆಗಿ, ಯಾಕಂದ್ರೆ ನಮಗೆ ಕೊಟ್ಟಂತ ಸ್ಟೇಟ್ಮೆಂಟ್ ಏನಾಗಿದೆ ಅಂದ್ರೆ ವಾಕ್ಯ ಏನಾಗಿದೆ, ಅದೊಂದು ಸೊ ಪ್ರೆಸೆಂಟ್ ಟೆನ್ಸ್ ಆಗಿದೆ ಅಲ್ವಾ. ಹಾಗಾಗಿ ಇಸಂಟ್ ಸಿ ಅನ್ನೋದಾಗುತ್ತೆ, ಅದಕ್ಕೆ ಒಂದು ಕ್ವಶನ್ ಟ್ಯಾಗ್ ಸರಿಯಾದಾಗುತ್ತೆ. ಸೊ ಹಾಗಾಗಿ ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ಅಫಿಷಿಯಲ್ ಆನ್ಸರ್ ಕೂಡ ನಮಗೆ 1 ಕೊಟ್ಟಿದ್ದಾರೆ. ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ಅಗೇನ್ ಟೈಪ್ ಆಫ್ ಸೆಂಟೆನ್ಸ್ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ವೆನ್ ವಾಸ್ RK ಲಕ್ಷ್ಮಣ್ ಬಾರ್ನ್ ಅಂತ ಕೊಟ್ಟಿದ್ದಾರೆ. ನೋಡಿ, ನಮಗೆ ಇದು ಕ್ವಶನ್ ಟ್ಯಾಗ್ ಇದೆಯಲ್ವಾ, ಏನು ಕೊಟ್ಟಿದ್ದಾರೆ ನೋಡಿ, ವೆನ್ ವಾಸ್ RK ಲಕ್ಷ್ಮಣ್ ಬಾರ್ನ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಯಾವಾಗ RK ಲಕ್ಷ್ಮಣ್ ಅವರು ಜನಿಸಿದರು ಅಂತ ಕ್ವಶನ್ ಕೊಟ್ಟಿದ್ದಾರೆ, ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಕ್ವಶನ್ ಕೊಟ್ಟಿದ್ದಾರೆ. ಇಲ್ಲಿ ಕೇಳಿದ್ರೆ ನೋಡಿ, ಐಡೆಂಟಿಫೈ ದ ಟೈಪ್ ಆಫ್ ಸೆಂಟೆನ್ಸ್ ಫ್ರಮ್ ದಿ ಗಿವನ್ ಆಲ್ಟರ್ನೇಟಿವ್ ಅಂತ ಕೊಟ್ಟಿದ್ದಾರೆ. ಈ ಕೊಟ್ಟಂತ ಒಂದು ವಾಕ್ಯ ಇದೆಯಲ್ಲ, ಇದು ಯಾವ ತರ ವಾಕ್ಯ ಅಂತ ಕೇಳ್ತಾರೆ. ಅಸರ್ಟಿವ್ ಸೆಂಟೆನ್ಸ್ ಅಂತಿದೆ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತಿದೆ, ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂತಿದೆ, ಇಂಪೆರೇಟಿವ್ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ. ಹೌದಾ? ನೋಡಿ, ಅಸರ್ಟಿವ್ ಅಂದ್ರೆ ಏನಂದ್ರೆ ಗೊತ್ತಿರುತ್ತೆ ನಿಮಗೆ, ಇದು ಏನಾಗುತ್ತೆ ಕನ್ನಡದಲ್ಲಿ ನಿಶ್ಚಯಾರ್ಥಕ ಅಂತ ಕರೀತಾರೆ. ಇದೊಂದು ನಿಶ್ಚಯಾರ್ಥಕ ವಾಕ್ಯ ಅಂತ ಕರೀತಾರೆ. ಅದೇ ರೀತಿ ಇಂಟ್ರಾಗೇಟಿವ್ ಅಂದ್ರೆ ಏನು ಕರಿತೀವಿ ನಾವು, ಪ್ರಶ್ನಾರ್ಥಕ ವಾಕ್ಯ ಅಂತ ಕರಿತೀವಿ ಕನ್ನಡದಲ್ಲಿ, ಇದನ್ನ ಪ್ರಶ್ನಾರ್ಥಕ ವಾಕ್ಯ ಅಂತ ಕರೀತಾರೆ. ಅದೇ ರೀತಿ ಎಕ್ಸ್ಕ್ಲಮೇಟರಿ ಅಂತ ಕರಿತೀವಿ ನಾವು, ಆಶ್ಚರ್ಯ ಸೂಚಕ ಅಂತ ಕರೀತಾರೆ, ಆಶ್ಚರ್ಯ ಸೂಚಕ ಸೊ ವಾಕ್ಯ ಅಂತ ಕರೀತಾರೆ. ಅದೇ ರೀತಿ ಇಂಪೆರೇಟಿವ್ ಅಂತ ಇದೆಯಲ್ಲ, ಇದು ಏನಂತ ಕರಿತೀವಿ ನಾವು, ಆಜ್ಞಾರ್ಥಕ ವಾಕ್ಯ ಅಂತ ಕರೀತಾರೆ, ಆಜ್ಞಾರ್ಥಕ ವಾಕ್ಯ ಅಂತ ಕರೀತಾರೆ. ಸೊ ನಮ್ಗೆ ಏನಿದೆ ಇಲ್ಲಿ, ವೆನ್ ವಾಸ್ RK ಲಕ್ಷ್ಮಣ್ ಬಾರ್ ಅಂದ್ರೆ ಏನಿದೆ, ಆಕ್ಚುಲಿ ಇದೊಂದು ಕ್ವಶನ್ ಫಾರ್ಮೆಟ್ ಇದೆಯಲ್ವಾ. ಹಾಗಾಗಿ ಏನಾಗುತ್ತೆ, ಇದೊಂದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಗುತ್ತೆ, ಇದೊಂದು ಪ್ರಶ್ನಾರ್ಥಕ ವಾಕ್ಯ ಆಗುತ್ತಲ್ವಾ. ಹಾಗಾಗಿ ಆಪ್ಷನ್ 2 ಸರಿ ಆಗುತ್ತೆ. ನಮಗೆ ಅಫಿಷಿಯಲ್ ಆನ್ಸರ್ ಕೂಡ 2 ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ನೋಡ್ತಾ ಹೋಗೋಣ. ನೋಡಿ, ಆಕ್ಚುಲಿ ಡಿಫ್ರೆಂಟ್ ಟೈಪ್ ಆಫ್ ಸೆಂಟೆನ್ಸ್ ಗಳು ಇಂಪಾರ್ಟೆಂಟ್ ನಮಗೆ. ಎಸ್, ನಮಗೆ ಡಿಫ್ರೆಂಟ್ ಟೈಪ್ ಆಫ್ ಸೆಂಟೆನ್ಸ್ ಬರ್ತಾ ಹೋಗುತ್ತೆ. ಫಸ್ಟ್ ಒಂದು ಡಿಕ್ಲೇರೇಟಿವ್ ಸೆಂಟೆನ್ಸ್ ಅಂತ ಇದೆ. ಏನ್ ಮಾಡ್ತಾರೆ ಡಿಕ್ಲೇರೇಟಿವ್ ಅಂತ, ಸಾಮಾನ್ಯವಾಗಿ ಇಲ್ಲಿ ಒಂದು ಯಾವುದೋ ಮೆಸೇಜ್ ಇರುತ್ತಲ್ವಾ, ಅದನ್ನ ಕನ್ವೆ ಮಾಡ್ತಾ ಹೋಗ್ತಾರೆ, ಅಥವಾ ಯಾವುದೋ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಹೋಗ್ತಾರೆ, ಅಲ್ಲಿ ಬಳಸ್ತಾ ಹೋಗ್ತೀವಿ ನಾವು. ಯಾವ ರೀತಿ, ಈ ಪಾಸ್ ದ ಎಕ್ಸಾಮಿನೇಷನ್ ಅಂತ ಕೊಟ್ಟಿದ್ದಾರೆ, ಅವನು ಪರೀಕ್ಷೆಯನ್ನ ಉತ್ತೀರ್ಣಗೊಳಿಸಿದನು ಅಂತ ಒಂದು ಡಿಕ್ಲೇರೇಟಿವ್ ಸೆಂಟೆನ್ಸ್ ಇದೆ. ಎಕ್ಸಾಮ್ ಬರ್ದಾನೆ ಪಾಸ್ ಆಗಿದ್ದಾನೆ ಅಂತ ಅರ್ಥ, ಡಿಕ್ಲೇರ್ ಮಾಡ್ತಾ ಇದ್ದಾರೆ ಅಲ್ವಾ. ಸೊ ಅದೇ ರೀತಿ ಇಲ್ಲಿ ಆಗುತ್ತೆ, ಸಬ್ಜೆಕ್ಟ್ ಪ್ಲಸ್ ವರ್ಬ್ ಇರುತ್ತೆ ಹೋಗುತ್ತೆ. ಅದೇ ರೀತಿ ನೆಕ್ಸ್ಟ್ ಬಂದಾಗ ಇಂಟ್ರಾಗೇಟಿವ್ ಅಂದ್ರೆ ಪ್ರಶ್ನಾರ್ಥಕ ಚಿಹ್ನೆ ಅಂತ ಹೇಳಿದೆ ನಿಮಗೆ. ಇಲ್ಲಿ ಅಂದ್ರೆ ಸಾಮಾನ್ಯವಾಗಿ ಇಂಟ್ರಾಗೇಟ್ಸ್ ಮಾಡ್ತಾ ಹೋಗ್ತೀವಿ. ಕ್ವಶನ್ ನೋಡಿ, ಪೊಲೀಸ್ ಸ್ಟೇಷನ್ ನಿಮಗೆ ಇಂಟ್ರಾಗೇಷನ್ ಮಾಡ್ತಾರೆ, ಅಂದ್ರೆ ಕ್ವಶನ್ ಕೇಳ್ತಾರಲ್ವಾ, ಯಾವ ತರ, ಆರ್ ಯು ಗೋಯಿಂಗ್ ಟು ಯೂನಿವರ್ಸಿಟಿ ಟುಮಾರೋ, ನೀವು ನಾಳೆ ವಿಶ್ವವಿದ್ಯಾಲಯಕ್ಕೆ ಹೋಗ್ತಾ ಇದ್ದೀರಾ ಅಂತ ಕೇಳ್ತಾರೆ. ಸೊ ಹಾಗಾಗಿ ಇದು ಕ್ವಶನ್ ಫಾರ್ಮ್ ಆಗುತ್ತೆ. ಅದೇ ರೀತಿ ಇಂಪೆರೇಟಿವ್ ಅಂತ ಇದೆಯಲ್ವಾ, ಇಲ್ಲಿ ಏನಿರುತ್ತೆ, ಗಿವ್ ಎ ಕಮಾಂಡ್ ಅಂಡ್ ಆರ್ಡರ್ ಅಂತ ಕರೀತಾರೆ. ಏನೋ ಒಂದು ಕಮಾಂಡ್ ಅಥವಾ ಆರ್ಡರ್ ನ ಒಂದು ಏನಂದ್ರೆ ಆರ್ಡರ್ ಮಾಡಿ ಪಾಸ್ ಮಾಡುವಂಥದ್ದು. ಯಾವ ಇರುತ್ತೆ, ಟರ್ನ್ ಆನ್ ದಿ ಲೈಟ್ಸ್, ಎಲ್ಲರೂ ಲೈಟ್ ಗಳನ್ನ ಸ್ವಾಪ್ ಮಾಡಿ ಅಂತ ಹೇಳ್ತಾರೆ, ಅಂದ್ರೆ ಒಂದು ಕಮಾಂಡ್ ಹೇಳ್ತಾ ಇದ್ದಾರೆ. ಇಂಪೆರೇಟಿವ್ ಅಂದ್ರೆ ಸೊ ಏನಂತಾರೆ, ಒಂದು ಆಜ್ಞಾರ್ಥಕ ವಾಕ್ಯ ಅಂತ ಕರಿತೀವಿ ನಾವು. ಅದೇ ರೀತಿ ಎಕ್ಸ್ಕ್ಲಮೇಟರಿ ಅಂದ್ರೆ ಆಶ್ಚರ್ಯಚಕಿತ ಅಂತ ಕರೀತಾರೆ. ಇಲ್ಲಿ ಏನ್ ಮಾಡ್ತೀವಿ, ಸಾಮಾನ್ಯವಾಗಿ ನಾವು ನಮ್ಮ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೀವಿ ಅಲ್ವಾ, ಎಕ್ಸ್ಪ್ರೆಸ್ ದ ಎಮೋಷನ್ಸ್ ಅಂತ ಕರೀತಾರೆ. ಯಾವ ರೀತಿ, ವಾಟ್ ಎ ಥ್ರಿಲ್ಲಿಂಗ್ ನ್ಯೂಸ್ ಸಿ ಬ್ರಿಂಗ್ಸ್ ಅಂತ, ಅವಳು ಎಂತ ಥ್ರಿಲ್ಲಿಂಗ್ ನ್ಯೂಸ್ ಅನ್ನ ತಂದಳು ಅನ್ನೋದಕ್ಕೆ ಅಂದ್ರೆ ಒಂದು ಆಶ್ಚರ್ಯವನ್ನ ವ್ಯಕ್ತಪಡಿಸ್ತಾ ಇದೀವಿ, ಅದಕ್ಕೆ ನಾವು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂತ ಕರೀತಾರೆ. ಓಕೆ, ಹಾಗಾಗಿ ಇಲ್ಲಿ ಕೊಟ್ಟಂತ ಏನು ಸೆಂಟೆನ್ಸ್ ಇದೆಯಲ್ಲ ನೋಡಿ,
ವೆನ್ ವಾಸ್ ಆರ್ ಕೆ ಲಕ್ಷ್ಮಣ್ ಬಾರ್ನ್ ಅಂದ್ರೆ ಇದೊಂದೇನಾಗಿದೆ ಪ್ರಶ್ನಾರ್ಥಕ ವಾಕ್ಯವಾಗಿದೆ. ಈಸಿ ಇದೆ. ಸೊ ಹಾಗಾಗಿ ಆಪ್ಷನ್ 2 ಸರಿಯಾಗುತ್ತೆ. ಅಫಿಷಿಯಲ್ ಆನ್ಸರ್ ಕೂಡ ನಮಗೆ 2 ಕೊಟ್ಟಿದ್ದಾರೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ. ದ ಇಂಡಿಯನ್ ಅಂಬಾಸಿಡರ್ ವಿಸಿಟೆಡ್ ದಿ ವೆಸ್ಟರ್ನ್ ಕಂಟ್ರೀಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಚೂಸ್ ದ ಅಪ್ರಾಪ್ರಿಯೇಟ್ ಕ್ವಶನ್ ಸೊ ಹ್ಯಾಸ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ಸ್ ಆಸ್ ಆನ್ಸರ್ ಅಂತ ಕರೀತಾರೆ. ಇಲ್ಲಿ ನಮಗೆ ಒಂದು ಸ್ಟೇಟ್ಮೆಂಟ್ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಈ ಏನು ಅಂಡರ್ಲೈನ್ ಮಾಡಿರುವಂತಹ ಒಂದು ವರ್ಡ್ ಏನಿದೆ ನೋಡಿ, ಪದ ಇಂಡಿಯನ್ ಅಂಬಾಸಿಡರ್ ಅಂತ ಕರೀತಾರೆ. ಕನ್ನಡದಲ್ಲಿ ನಾವು ಭಾರತದ ರಾಯಭಾರಿ ಅಂತ ಕರೀತಾರೆ. ಏನಿದೆ ಏನು ಕೇಳಿದ್ರೆ ನೋಡಿ, ಇಲ್ಲಿ ಭಾರತ ರಾಯಭಾರಿ ಏನ್ ಮಾಡಿದ್ರೆ ಆಕ್ಚುಲಿ ಆತ ಪಶ್ಚಿಮಾತ್ಯ ದೇಶಗಳಿಗೆ ಭೇಟಿ ಕೊಟ್ಟಾನ ಅಂತ ಕೊಟ್ಟಿದ್ದಾರೆ ಸೆಂಟೆನ್ಸ್. ಇಲ್ಲಿ ಏನಿದೆ ನೋಡಿ, ನಮಗೆ ಏನು ಕೊಟ್ಟಿದ್ದಾರೆ ಈ ಒಂದು ಸ್ಟೇಟ್ಮೆಂಟ್ ಗೊತ್ತಾಗುತ್ತೆ ನೋಡಿ. ವೆನ್ ಡಿಡ್ ದ ಇಂಡಿಯನ್ ಅಂಬಾಸಿಡರ್ ವಿಸಿಟ್ ದ ವೆಸ್ಟರ್ನ್ ಕಂಟ್ರಿ ಅಂತ ಕೊಟ್ಟಿದ್ದಾರೆ. ಹೌದಾ, ಅಂದ್ರೆ ಕ್ವಶನ್ ಟ್ಯಾಗ್ ಏನ್ ಮಾಡಿದ ಕ್ವಶನ್ ಯಾವ ತರ ಮಾಡ್ತಾರೆ ಅಂದ್ರೆ, ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಜಸ್ಟ್ ಇಂಡಿಯನ್ ಅಂಬಾಸಿಡರ್ ಏನ್ ಮಾಡಿದಾನೆ ವೆಸ್ಟರ್ನ್ ಕಂಟ್ರಿಗೆ ವಿಸಿಟ್ ಮಾಡಿದ ಅಂತ ಮಾತ್ರ ಮಾಹಿತಿ ಇದೆ ನಮಗೆ. ಯಾವಾಗ ಕೊಟ್ಟನಂತ ಇದೆಯಾ, ಯಾವಾಗ ಅಂದ್ರೆ ಏನ್ ಬರ್ಬೇಕು ನಮಗೆ 2015, 2018 ಅಥವಾ ಮಂಡೇ, ಸಂಡೇ, ನೆಕ್ಸ್ಟ್ ಮಂತ್, ಲಾಸ್ಟ್ ವೀಕ್ ಅಂತ ಬರ್ಬೇಕಲ್ವಾ. ಅವಾಗ ಏನಾಗುತ್ತೆ ನಾವು ವೆನ್ ಅಂತ ಬಳಸ್ತೀವಿ. ಸೊ ಅವಾಗ ನಮಗೆ ಫಸ್ಟ್ ಆಪ್ಷನ್ ತಪ್ಪಾಗುತ್ತಲ್ವಾ. ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋಣ. ಮೂರನೇದು, ವೈ ಡಿಡ್ ದ ಇಂಡಿಯನ್ ಅಂಬಾಸಿಡರ್ ವಿಸಿಟ್ ದ ವೆಸ್ಟರ್ನ್ ಕಂಟ್ರಿ ಅಂತ ಕೊಟ್ಟಿದ್ದಾರೆ. ಅವ್ನು ಯಾಕೆ ವಿಸಿಟ್ ಮಾಡಿದ್ರೆ ಗೊತ್ತಿಲ್ಲ ನಮಗೆ. ಏನೋ ಯಾವುದೋ ಒಂದು ರಿಲೇಷನ್, ಇಂಟರ್ನ್ಯಾಷನಲ್ ರಿಲೇಷನ್ ಗೊತ್ತಾ, ಅಥವಾ ಏನೋ ಟಾರಿಫ್ ಇಶ್ಯೂಸ್ ಇರ್ಬೋದು, ಗೊತ್ತಿಲ್ಲ. ಇಲ್ಲಿ ಅಂದ್ರೆ ಏನು ಮೆನ್ಷನ್ ಮಾಡಿಲ್ಲ, ಹಾಗಾಗಿ ನಮಗೆ ಸೊ 3 ಕೂಡ ಆಗಲ್ಲ. ಹೌ ಡಿಡ್ ದ ಇಂಡಿಯನ್ ಅಂಬಾಸಿಡರ್ ವಿಸಿಟ್ ದ ವೆಸ್ಟರ್ನ್ ಕಂಟ್ರಿ ಅಂತ ಕೊಟ್ಟಿದ್ದಾರೆ. ಅವು ಅಂದ್ರೆ ಏನಂದ್ರೆ ಅವನು ಏನು ಏರೋಪ್ಲೇನ್ ಓದ್ನೋ, ಟ್ರೈನಲ್ಲಿ ಓದ್ನೋ, ಸಾರಿ ಸಿಪ್ಪಲ್ಲಿ ಓದ್ನೋ, ಅದ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಏನು ಜಸ್ಟ್ ಭಾರತ ರಾಯಭಾರಿ ಪಶ್ಚಿಮಾತ್ಯ ದೇಶಗಳಿಗೆ ವಿಸಿಟ್ ಮಾಡೋದು ಕೊಟ್ಟಿದ್ದಾರೆ ಅಷ್ಟೇ. ಅವಾಗ ಏನಾಗುತ್ತೆ ನಮಗೆ ಆಕ್ಚುಲಿ ಏನು ಕೊಟ್ಟಿದ್ದಾರೆ ನಮಗೆ ಏನಾಗುತ್ತೆ, ಹೂ ವಿಸಿಟೆಡ್ ದ ವೆಸ್ಟರ್ನ್ ಕಂಟ್ರೀಸ್ ಅಂದ್ರೆ ಇಂಡಿಯನ್ ಅಂಬಾಸಿಡರ್ ವಿಸಿಟೆಡ್ ದ ವೆಸ್ಟರ್ನ್ ಕಂಟ್ರೀಸ್ ಅಂತ ಆಗುತ್ತೆ. ಸೊ ಹಾಗಾಗಿ ನಮಗೆ ಆಪ್ಷನ್ 2 ಸರಿಯಾಗುತ್ತೆ. ಹಾಗಾಗಿ ನಮಗೆ ಅಫಿಷಿಯಲ್ ಕೀ ಆನ್ಸರ್ ಕೂಡ ನಮಗೆ 2 ಕೊಟ್ಟಿದ್ದಾರೆ. ಹೌದಾ, ಯಾರು ವೆಸ್ಟರ್ನ್ ಕಂಟ್ರಿ ವಿಸಿಟ್ ಮಾಡಿದ್ರೆ ಅಂದ್ರೆ ಅದು ನಮ್ಮ ಭಾರತದ ರಾಯಭಾರಿ ವಿಸಿಟ್ ಮಾಡಿದ್ರು ಅಷ್ಟೇ ಮಾತ್ರ ಇನ್ಫಾರ್ಮೇಶನ್ ಇದೆ. ಅದರ್ ದೆನ್ ದೇರ್ ಇಸ್ ನೋ ಇನ್ಫಾರ್ಮೇಶನ್. ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ತಾ. ಓಕೆ, ಇಲ್ಲಿ ನಮಗೆ ಗುಂಪಿಗೆ ಸೇರ್ಪದ ಕೊಟ್ಟಿದ್ದಾರೆ. ಚೂಸ್ ದ ಆಡ್ ಒನ್ ಔಟ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಗುಂಪಿಗೆ ಸೇರ್ಪದ ಕೇಳ್ತಾರೆ ನೋಡಿ. ಕೋಚ್ ಅಂತಿದೆ, ಟೀಚರ್ ಅಂತಿದ್ದಾರೆ, ಲರ್ನರ್ ಅಂತಿದ್ದಾರೆ, ಟ್ರೈನರ್ ಅಂತಿದ್ದಾರೆ. ಹೌದಾ, ನೋಡಿ ಇಲ್ಲಿ 3 ಪದಗಳು ಬಹಳ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಕೋಚ್ ಅಂದ್ರೆ ಏನಂದ್ರೆ ಸಾಮಾನ್ಯವಾಗಿ ಯಾವುದೋ ಒಂದು ವಿಷಯವನ್ನ, ಯಾವುದೋ ಒಂದು ಅಂಶ ಏನಂದ್ರೆ ಕಲಿಸುವಂತವಲ್ವಾ ಕೋಚ್ ಅಂದ್ರೆ. ಅದೇ ರೀತಿ ಟೀಚರ್ ಕೂಡ ಏನ್ ಮಾಡ್ತಾರೆ, ನಮಗೆ ಸಾಮಾನ್ಯವಾಗಿ ಬೋಧನೆ ಮಾಡ್ತಾರೆ, ಇವ್ರು ಕೂಡ ಕಲಿಸ್ತಾರೆ. ಅದೇ ರೀತಿ ಟ್ರೈನರ್ ಕೂಡ ಏನ್ ಮಾಡ್ತಾರೆ ಅಂದ್ರೆ ಸಾಮಾನ್ಯವಾಗಿ ಜಿಮ್ ಟ್ರೈನರ್, ಸ್ವಿಮ್ ಟ್ರೈನರ್ ನಮಗೆಲ್ಲ ಏನ್ ಮಾಡ್ತಾರೆ, ಅವರು ಕೂಡ ಒಂದು ಕಲಿಕೆ ಕಲಿಸ್ತಾರೆ. ಆದ್ರೆ ಲರ್ನರ್ ಇದೆಲ್ಲ ಈತ ಕಲಿಯುವಾಗಿರ್ತಾನೆ. ಈ 3 ಜನ ಅಂದ್ರೆ ಆಕ್ಚುಲಿ 3 ಜನ ಇವರು ಕಲಿಸುವವರಾಗಿದ್ದಾರೆ. ಆದ್ರೆ ಲರ್ನರ್ ಏನಂದ್ರೆ ಕಲಿಯುವನಾಗಿದ್ದಾನೆ. ಅವಾಗ ಏನಾಗುತ್ತೆ, ಹಾಗಾಗಿ ಏನು ಲರ್ನರ್ ಇದೆಯಲ್ಲ ಇದೊಂದು ಆಡ್ ಆಗುತ್ತೆ, ಇದೊಂದು ಗುಂಪಿಗೆ ಸೇರ್ಪದಾಗುತ್ತೆ. ಸೊ ಹಾಗಾಗಿ ಆಪ್ಷನ್ 3 ಸರಿಯಾಗುತ್ತೆ. ಅಫಿಷಿಯಲ್ ಕೀ ಆನ್ಸರ್ ಕೂಡ ನಮಗೆ 3 ಕೊಟ್ಟಿದ್ದಾರೆ. ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ. ಯು ಅಂಡ್ ಐ ಆರ್ ಸ್ಟಡಿಂಗ್ ಇನ್ ದ ಸೇಮ್ ಕ್ಲಾಸ್ ಡ್ಯಾಶ್ ಆರ್ ಕ್ಲಾಸ್ಮೇಟ್ಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಏನಿದೆ ಅರ್ಥ ಏನಿದ್ರೆ, ನಾನು ಮತ್ತು ನೀನು ಏನಂದ್ರೆ ಒಂದೇ ತರಗತಿಯಲ್ಲಿ ಅಧ್ಯಯನ ಮಾಡುತ್ತಿದ್ದೇವೆ ಅಂತ ಕೊಟ್ಟಿದ್ದಾರೆ. ಸೊ ಡ್ಯಾಶ್ ಆರ್ ದಿ ಕ್ಲಾಸ್ಮೇಟ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನ್ ಮಾಡ್ಬೇಕಂದ್ರೆ ಚೂಸ್ ದ ಅಪ್ರಾಪ್ರಿಯೇಟ್ ಪ್ರನೌನ್ ಫ್ರಮ್ ದಿ ಗಿವನ್ ಆಲ್ಟರ್ನೇಟಿವ್ ಅಂತ ಕೊಟ್ಟಿದ್ದಾರೆ. ಹೌದಾ, ಪ್ರನೌನ್ ಅಂದ್ರೆ ನಾವು ಸರ್ವನಾಮ ಅಂತ ಕರಿತೀವಲ್ವಾ. ಇಲ್ಲಿ ಯಾವ್ದು ಬಳಸ್ಬೇಕಂತ ಕೊಟ್ಟಿದ್ದೇನೆ, ದೇ ಅಂತಿದೆ, ಯು ಅಂತಿದೆ, ಐ ಅಂತಿದೆ, ವಿ ಅಂತಿದೆ ಅಲ್ವಾ. ನೋಡಿ ಇಲ್ಲಿ ನಮಗೆ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಐ ಅಂಡ್ ವಿ, ಯು ಅಂಡ್ ಐ ಆರ್ ಸ್ಟಡಿಂಗ್ ಇನ್ ದ ಸೇಮ್ ಕ್ಲಾಸ್. ನಾನು ಮತ್ತು ನೀನು ಅಂತಿದೆಯಲ್ವಾ. ಸಿಲಿ ಅಂದ್ರೆ ಬಳಸುವಂತ ಏನಾಗಿದೆ, ಸಿಂಗ್ಯುಲರ್ ತರ ಬಳಸ್ತಾ ಇದ್ದೇನೆ. ಇದು ಸೆಂಟೆನ್ಸ್ ಏನಾಗುತ್ತೆ ನೋಡಿ, ಆಕ್ಚುಲಿ ವಿ ಆರ್ ಕ್ಲಾಸ್ಮೇಟ್ಸ್ ಅಂದ್ರೆ ನಾನು ಮತ್ತು ನೀನು ಅಂದ್ರೆ ಆಕ್ಚುಲಿ ಒಂದೇ ತರಗತಿಯಲ್ಲಿ ಅಧ್ಯಯನ ಮಾಡ್ತೀವಿ. ಬಿಕಾಸ್ ಯಾಕಂದ್ರೆ ನಾವು ಇಬ್ಬರು ಏನಾಗಿದ್ವಿ ಅಂದ್ರೆ ಕ್ಲಾಸ್ಮೇಟ್ಸ್ ಆಗಿದ್ವಿ ಅಲ್ವಾ. ಹಾಗಾಗಿ ನಾವು ಬಳಸಬಹುದು ಇಲ್ಲಿ. ಸೊ ವಿ ಬಳಸ್ತೀವಿ. ಹಾಗಾಗಿ ಆಪ್ಷನ್ 4 ಸರಿಯಾಗುತ್ತೆ. ನಮಗೆ ಅಫಿಷಿಯಲ್ ಕೀ ಆನ್ಸರ್ ಕೂಡ 4 ಕೊಟ್ಟಿದ್ದಾರೆ. ಓಕೆನಾ, ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸೊ ಯು ಅಂಡ್ ಐ ಆರ್ ಸ್ಟಡಿಂಗ್ ಇನ್ ದಿ ಸೇಮ್ ಕ್ಲಾಸ್, ವಿ ಆರ್ ಕ್ಲಾಸ್ಮೇಟ್ಸ್. ಹಾಗಾಗಿ ಇಲ್ಲಿ ಐ ಆಗಲ್ಲ, ಸೊ ಯು ಆಗಲ್ಲ, ಏನು ಇದು ಸಿಂಗಲ್ ಬರ್ತಾ ಹೋಗುತ್ತೆ. ಆಮೇಲೆ ದೇ ಕೂಡ ಅವ್ರು ಅಂತ ಆಗಲ್ಲ, ಸೊ ನಾವು ಅಂತ ಆಗ್ತೀವಿ ಅಲ್ವಾ. ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್, ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ ನಮಗೆ ಒಂದು ಡಿಫ್ರೆಂಟ್ ವಾಕ್ಯ ತರ ಕೊಟ್ಟಿದ್ದಾರೆ, ಅದನ್ನ ಕಂಪ್ಲೀಟ್ ಸೆಂಟೆನ್ಸ್ ಮಾಡಬೇಕಾಗಿದೆ. ಹೌದಾ, ಇಲ್ಲಿ ಕೊಟ್ಟಿದ್ದಾರೆ ಮಹಾತ್ಮ ಗಾಂಧೀಜಿ, ಇದು ಎ ಸೆಂಟೆನ್ಸ್ ಆಗಿದೆ, ಎ ಒಂದು ಇದಾಗಿದೆ. ವೆಪನ್ಸ್ ಅಂತ ಕೊಟ್ಟಿದ್ದಾರೆ, ಇದು ಬಿ ಆಗಿದೆ. ಈಸ್ ಆಸ್ ಇಸ್ ಅಂತ ಕೊಟ್ಟಿದ್ದಾರೆ, ಸಿ ಆಗಿದೆ. ನಾನ್ ವೈಲೆನ್ಸ್ ಅಂತ ಡಿ ಇದೆ. ಅಡಾಪ್ಟೆಡ್ ಅಂತ ಕೊಟ್ಟಿದ್ದಾರೆ, ಇ ಆಗಿದೆ. ಡ್ಯೂರಿಂಗ್ ಫ್ರೀಡಮ್ ಸ್ಟ್ರಗಲ್ ಅಂತ ಕೊಟ್ಟಿದ್ದಾರೆ. ಹೌದಾ, ಏನ್ ಮಾಡ್ಬೇಕಂತ ಕೇಳಿದ್ರೆ ನೋಡಿ, ರೀಅರೇಂಜ್ ದ ವರ್ಡ್ಸ್ ಟು ಫಾರ್ಮ್ ಅ ಮೀನಿಂಗ್ಫುಲ್ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಏನಿಲ್ಲ ಪದಗಳು ಕೊಟ್ಟಿದಾರಲ್ವಾ, ಇದನ್ನ ನೀವೇನ್ ಮಾಡ್ಬೇಕಂದ್ರೆ ಅರ್ಥಪೂರ್ಣ ಸೆಂಟೆನ್ಸ್ ವಾಕ್ಯವಾಗಿ ಮಾಡ್ಬೇಕಂತ ಕೊಟ್ಟಿದ್ದಾರೆ, ರೀಅರೇಂಜ್ ಮಾಡೋದು ಕೊಟ್ಟಿದ್ದಾರೆ ಅಲ್ವಾ. ನೋಡ್ತಾ ಹೋಗೋಣ. ಫಸ್ಟ್ ನೋಡಿ, ನೀವು ಯಾವುದೇ ಸೆಂಟೆನ್ಸ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಫಸ್ಟ್ ಏನ್ ಮಾಡ್ಬೇಕಲ್ಲಿ ನೇಮ್ ತಗೊಳ್ಬೇಕಾಗಿರುತ್ತೆ. ಹೌದಾ, ಮಹಾತ್ಮ ಗಾಂಧೀಜಿ ಇದೆಯಲ್ಲ ಇದು ಫಸ್ಟ್ ಬರುತ್ತೆ. ಹಾಗಾಗಿ ನೋಡಿ ಆಕ್ಚುಲಿ ನಮಗೆ ಇಲ್ಲಿ ಎ 1 2 3 ಅಲ್ಲಿ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ನಮಗೆ 4 ಎಲಿಮಿನೇಷನ್ ಮಾಡಬಹುದಲ್ವಾ. ಎಸ್, ನೆಕ್ಸ್ಟ್ ನೋಡಿ ಮಹಾತ್ಮ ಗಾಂಧಿ ಏನಂದ್ರೆ
ಮಹಾತ್ಮ ಗಾಂಧಿ ಏನು ಮಾಡ್ತಾನೆ ಆಕ್ಚುಲಿ ಅಡಾಪ್ಟೆಡ್, ಅವನೇನು ಮಾಡ್ತಾನೆ ಅಳವಡಿಸಿಕೊಳ್ತಾನೆ ಅಲ್ವಾ. ಹಾಗಾಗಿ ಏನಾಗುತ್ತೆ ನೆಕ್ಸ್ಟ್ ಇ ಬರುತ್ತೆ. ಇ ಬರ್ತಂದ್ರೆ ಎಲ್ಲಿ ನಮಗೆ ಸೊ 3 ಕೂಡ ಕ್ಯಾನ್ಸಲ್ ಆಗುತ್ತಲ್ವಾ. ಎಸ್ ನಮ್ಗೆ ಏನಾಯ್ತು ಫಸ್ಟು ಮಹಾತ್ಮ ಗಾಂಧಿ ಬಂತು, ಸೆಕೆಂಡು ಅಡಾಪ್ಟೆಡ್ ಮಾಡ್ಕೋತಾನೆ. ಏನು ಮಾಡ್ಕೊತಾನೆ ಅಡಾಪ್ಟೆಡ್ ಏನು ಮಾಡ್ಕೋತಾನೆ ಸೊ ನಾನ್ ವೈಲೆನ್ಸ್ ಅಲ್ವಾ. ಡಿ ಏನಾಗುತ್ತೆ ಸೊ 3 ಆಗುತ್ತೆ. ಎಲ್ಲಿದೆ ಡಿ ಡಿ ಅಂತ ಏನಾಗುತ್ತೆ ನಮಗೆ ಸಿದ್ದು ಕೂಡ ಹೋಗುತ್ತೆ. ಓನ್ಲಿ 2 ಮಾತ್ರ ಹೊಡೀತು ನೋಡಿ. ಅಂದ್ರೆ ಮಹಾತ್ಮ ಗಾಂಧಿ ಅಡಾಪ್ಟೆಡ್ ನಾನ್ ವೈಲೆನ್ಸ್ ಆಸ್ ಈಸ್. ನೆಕ್ಸ್ಟ್ ಏನು ಬರುತ್ತೆ ಸಿ ಬರುತ್ತಲ್ವಾ. ಆಸ್ ಈಸ್ ಅಂದ್ರೆ 4 ಆಗುತ್ತೆ. ವೆಪನ್ 5 ಆಗುತ್ತೆ. ಡ್ಯೂರಿಂಗ್ ಈಸ್ ಫ್ರೀಡಮ್ ಸ್ಟ್ರಗಲ್ ಅಂತ ಆಗುತ್ತೆ. ಹಾಗೆ ಏನು ಬರುತ್ತೆ ನಮಗೆ ಫಸ್ಟ್ AEDCBF ಬರುತ್ತೆ. ಸೊ ಹಾಗಾಗಿ ಆಪ್ಷನ್ ಸೊ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಒಂದ್ಸಲ ಬರಿಬೇಕು ನಿಮಗೆ ನೋಡಿ ಏನಾಗುತ್ತೆ ಮಹಾತ್ಮ ಗಾಂಧಿ ಅಡಾಪ್ಟೆಡ್ as is adopted non-violence as is weapon ಅಂದ್ರೆ ಶಸ್ತ್ರ ಅಂತ ವೆಪನ್ ಡ್ಯೂರಿಂಗ್ ಫ್ರೀಡಮ್ ಸ್ಟ್ರಗಲ್ ಓಕೆ. ಆಗೇನಾಗುತ್ತೆ ನಮಗೆ ಆಪ್ಷನ್ 2 ಸರಿ ಆಗುತ್ತೆ. AEDCBF ಆಗುತ್ತೆ. ಓಕೆ ಆಪ್ಷನ್ 2 ಇಸ್ ರೈಟ್ ಆನ್ಸರ್ ಆಗುತ್ತೆ. ನಮಗೆ ಅಫಿಷಿಯಲ್ ಕೀ ಆನ್ಸರ್ ಕೂಡ ಏನು ಕೊಟ್ಟಿದ್ದಾರೆ 2 ಕೊಟ್ಟಿದ್ದಾರೆ. ಓಕೆ ಅಫಿಷಿಯಲ್ ಕೀ ಆನ್ಸರ್ ಕೂಡ ನಮಗೆ ಏನು ಕೊಟ್ಟಿದ್ದಾರೆ ಸೊ 2 ಕೊಟ್ಟಿದ್ದಾರೆ. ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ ಎಸ್ ನೆಕ್ಸ್ಟ್ ನೋಡಿ ತಗೋಣ. ಇಲ್ಲಿ ನೋಡಿ ಚೂಸ್ ದ ರೈಟ್ ಡಿಕ್ಷನರಿ ಆರ್ಡರ್ ಆಫ್ ದಿ ವರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಏನು ಡಿಕ್ಷನರಿ ಓದಿರ್ತೀವಿ ಎಲ್ಲ ಕೊಡೋದಲ್ಲ. ಈಗ ಏನಂದ್ರೆ ಶಬ್ದಗಳು ಯಾವ ರೀತಿ ಹುಡುಕ್ಬೇಕಂತ ನಿಮಗೆಲ್ಲ ಗೊತ್ತಿರುತ್ತೆ ಡಿಕ್ಷನರಿ. ಅಲ್ಲಿ ರೈಟ್ ಡಿಕ್ಷನರಿ ಬಗ್ಗೆ ಕೇಳ್ತೇನೆ, ಆರ್ಡರ್ ಇಲ್ಲ ಅದು ಕೂಡ. ಸೊ ಅಬ್ಸರ್ವ್ ಮಾಡ್ತಾ ಹೋಗಿ ನೋಡಿ. ಫಸ್ಟ್ ನಮಗೆ ಯಾವ ತರ ಬಂದ್ರೆ ಈಗ ಎ ಅಂದ್ರೆ ನೆಕ್ಸ್ಟ್ ಬಿನೇ ಬರಬೇಕು ಅಲ್ವಾ, ನೆಕ್ಸ್ಟ್ ಸಿನೇ ಬರಬೇಕು. ಈ ತರ ಒಂದು ಏನಾಗಿರುತ್ತೆ ಅದು ಕಂಟಿನ್ಯೂಷನ್ ಆಗಿ ಡಿಕ್ಷನರಿ ಬರ್ದಿರ್ತಾರಲ್ವ ಆ ತರ ನೋಡಿ. ಫಸ್ಟ್ ನೋಡ್ತಗೋಣ. ಇಲ್ಲಿ ನೋಡಿ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ನೋಡಿ, ಒಂದು ವಾಕ್ಯಗಳು ಪದಗಳು ಬಾದರ್ ಅಂತಿದೆ, ಬ್ರದರ್ ಅಂತಿದೆ, ಬರ್ಗ್ಲರ್ ಅಂತ ಕೊಟ್ಟಿದ್ದಾರೆ, ಬ್ಲಾಸಮ್ ಅಂತ ಕೊಟ್ಟಿದ್ದಾರೆ. ನೋಡಿ ಫಸ್ಟ್ ನಮಗೆ ಇಲ್ಲಿ BO ಅಂತಿದೆ ಹೌದಾ. ಬಿ ಎಲ್ಲ ಕಡೆ ಬಿ ಇದೆಯಲ್ವಾ. ಓಕೆ ಫಸ್ಟ್ ಕರೆಕ್ಟ್ ಆಗುತ್ತೆ. ಓ ಆಗ ನೋಡಿ ಎಲ್ ಯಾವಾಗ ಬರ್ತೇಳಿ LMNO ಅಲ್ವಾ. ನೋಡಿ ಉಲ್ಟಾ ಕೊಟ್ಟಿದ್ದಾರೆ. ಇದು ಆರ್ಡರ್ ಆಗುತ್ತಾ ಸೊ ನಮಗೆ ಫಸ್ಟ್ ಆರ್ಡರ್ ಆಗಲ್ಲ. ಯಾಕಂದ್ರೆ ನಮಗೆ ಎಲ್ ಆದ ನಂತರ ಓ ಬರಬೇಕು. ಇಲ್ಲಿ ನೋಡಿ ಎಲ್ ಬರ್ತಾರೆ, ಇಲ್ಲಿ ಆರ್ ಬರ್ತಾರೆ, ಇಲ್ಲಿ ಓ ಬರ್ತಾರೆ. ಸೊ ನಮಗೆ ಫಸ್ಟ್ ಆಗಲ್ಲ. ಅದೇ ರೀತಿ ನೆಕ್ಸ್ಟ್ ನೋಡಿ ಬ್ಲಾಸಮ್ ಅಂತಿದೆ, ಬ್ರದರ್ ಅಂತಿದೆ, ಬಾದರ್ ಅಂತಿದೆ, ಬರ್ಗ್ಲರ್ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ನಮಗೆ BL ಅಂತ ಕೊಟ್ಟಿದ್ದಾರೆ. ಸೊ BR ಓಕೆ ಇಲ್ಲಿ ನೆಕ್ಸ್ಟ್ ಬರುತ್ತೆ. ಬಟ್ BO ಏನಾಗುತ್ತೆ ನೋಡಿ OPQR ಅಲ್ವಾ. ಅಂದ್ರೆ ಓ ನಂತರ ಆರ್ ಬರ್ಬೇಕಲ್ವಾ, ಇಲ್ಲಿ ಉಲ್ಟಾ ಬಂದಿದೆ. ಸೊ ಏನಾಗುತ್ತೆ ನಮಗೆ 2 ಕೂಡ ತಪ್ಪಾಗುತ್ತೆ. ನೆಕ್ಸ್ಟ್ ಫೋರ್ತ್ ನೋಡಿ ಬ್ರದರ್, ಬಾದರ್, ಬ್ಲಾಸಮ್, ಬರ್ಗ್ಲರ್ ಅಂತ ಕೊಟ್ಟಿದ್ದಾರೆ. ನೋಡಿ BR ಅಂದ್ರೆ ಏನಾಗುತ್ತೆ ಆಕ್ಚುಲಿ ಓ ಅಂತ ಆಗ್ಬೇಕಲ್ಲ. ಸೊ ಬಿ ಓಕೆ ಎಲ್ಲ ಕಡೆ ಬಿ ಬಂದಿದೆ ಹೌದು. ಬಟ್ ಆರ್ ಫಸ್ಟ್ ಏನ್ ಬರಬೇಕು ಓ ಬರಬೇಕಾಗಿತ್ತು, ಆಮೇಲೆ ಆರ್ ಬರಬೇಕಾಗಿತ್ತು. ಹಾಗಾಗಿ ನಮಗೆ 4 ಕೂಡ ಆಗಲ್ಲ. ನೆಕ್ಸ್ಟ್ ನೋಡಿ ಬ್ಲಾಸಮ್, ಅದೇ ರೀತಿ ಎಲ್ಲ ನಂತರ ಓ ಬಾದರ್, ನೆಕ್ಸ್ಟ್ ಓ ಆದ ನಂತರ ಆರ್ ಬ್ರದರ್, ನೆಕ್ಸ್ಟ್ ಆರ್ ನಂತರ ಯು ಬರುತ್ತೆ, ಬರ್ಗ್ಲರ್ ಆಗುತ್ತೆ. ಸೊ ನಮಗೆ ಏನು ಆಪ್ಷನ್ 3 ಏನಾಗುತ್ತೆ ಸೊ ಕರೆಕ್ಟ್ ರೈಟ್ ಡಿಕ್ಷನರಿ ಆರ್ಡರ್ ಫಾರ್ಮ್ ಅಲ್ಲಿ ಕೊಟ್ಟಿರುವಂತಹ ಒಂದು ಏನಾಗಿದೆ ಪದಗಳಾಗಿದೆ. ಮತ್ತೆ ನಮಗೆ ಅಫಿಷಿಯಲ್ ಆನ್ಸರ್ ಕೂಡ 3 ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಾ. ಎಸ್ ನೆಕ್ಸ್ಟ್ ಕ್ವೆಶ್ಚನ್ ನೋಡ್ತಗೋಣ. ಓಕೆ ಸಿ ಇಸ್ ದ ಬ್ಯೂಟಿಫುಲ್ ಡ್ಯಾಶ್ ಪೋರ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಅವಳು ಸುಂದರವಾಗಿದ್ದಾಳೆ. ಸೊ ಡ್ಯಾಶ್ ಬಡವೆ ಅಂತ ಕೊಟ್ಟಿದ್ದಾರೆ. ಚೂಸ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ವರ್ಡ್ ಟು ಕಂಪ್ಲೀಟ್ ದ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ ಹೌದಾ. ಇಲ್ಲಿ ನೋಡಿ ನಮಗೆ ಬಟ್ ಅಂತ ಕೊಟ್ಟಿದ್ದಾರೆ, ಆಸ್ ಅಂತ ಕೊಟ್ಟಿದ್ದಾರೆ, ಆರ್ ಅಂತ ಕೊಟ್ಟಿದ್ದಾರೆ, ಸೋ ಅಂತ ಕೊಟ್ಟಿದ್ದಾರೆ ಹೌದಾ. ಅವಳು ಸುಂದರವಾಗಿದ್ದಾಳೆ ಆದ್ರೆ ಅವಳು ಏನಾಗಿದ್ದಾಳೆ ಬಡವೆ ಅಲ್ವಾ. ಬಟ್ ಪುವರ್, ಅವಳು ಸುಂದರವಾಗಿದ್ದಾಳೆ ಆದರೆ ಬಡವೆ. ಇಲ್ಲಿ ಆಸ್ ಆಗಲ್ಲ, ಕಂಪೇರ್ ಮಾಡ್ತಿಲ್ಲ. ಆರ್ ಕೂಡ ಆಗಲ್ಲ, ಯಾಕಂದ್ರೆ ಅವಳ ಬಗ್ಗೆ ಹೇಳೋದ್ರಿಂದ ಆರ್ ಬರಲ್ಲ. ಬೇರೆ ಬಗ್ಗೆ ಹೇಳ್ಬೇಕಾದ್ರೆ ಬರ್ತಿತ್ತು. ಸೋ ಕೂಡ ಆಗಲ್ಲ ಅಲ್ವಾ. ಸೊ ಯಾಕಂದ್ರೆ ಬ್ಯೂಟಿಫುಲ್ ಅಂತಂದ್ರೆ ಬ್ಯೂಟಿಫುಲ್ ಬಿಕಾಸ್ ಆಫ್ ದಿ ರಿಚ್ ಅಂತ ಬಂದ್ರೆ ಅಲ್ಲಿ ಸೋ ಬರಬಹುದಾಗಿತ್ತು. ಪೋರ್ ಅಂತ ಅಲ್ವಾ ಸೊ ಆಗ ಬರ್ತಿತ್ತು. ಆಗ ಏನಾಗುತ್ತೆ ಸೊ ನಮಗೆ ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ಸೊ ಅಫಿಷಿಯಲ್ ಆನ್ಸರ್ ಕೂಡ ನಮಗೆ 1 ಕೊಟ್ಟಿದ್ದಾರೆ. ಹಾಗಾಗಿ ಏನಾಗುತ್ತೆ ಸಿ ಇಸ್ ಅ ಬ್ಯೂಟಿಫುಲ್ ಬಟ್ ಪೋರ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. ಓಕೆ ಸುಮಾ ಡ್ಯಾಶ್ ಟೆಂಪಲ್ ಎವ್ರಿ ಥರ್ಸ್ಡೇ ಅಂತ ಕೊಟ್ಟಿದ್ದಾರೆ. ಚೂಸ್ ದ ಕರೆಕ್ಟ್ ವರ್ಬ್. ಇಲ್ಲಿ ನೋಡಿ ನಮಗೆ ಕ್ರಿಯಾಪದ ಬಗ್ಗೆ ಕೊಟ್ಟಿದ್ದಾರೆ. ಫಾರ್ಮ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಕೇರ್ಫುಲ್ ಆಗಿರ್ಬೇಕು ನೋಡಿ. ಯಾವಾಗ ನಮಗೆ ಒಂದು ಪ್ರೆಸೆಂಟ್ ಟೆನ್ಸ್ ಇರುತ್ತೋ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಪ್ರೆಸೆಂಟ್ ಟೆನ್ಸ್ ಕೊಟ್ಟಿರ್ತಾವೆ ಕಂಡೀಷನ್ಸು. ಮತ್ತೆ ಏನಿರಬೇಕದು ನಮಗೆ ಅದು ಥರ್ಡ್ ಫಾರ್ಮ್ ಆಗಿರಬೇಕು. ಥರ್ಡ್ ಫಾರ್ಮ್ ಅಂದರೆ ಸಬ್ಜೆಕ್ಟ್ ಅಂತ ಕರಿತೀವಲ್ಲ, ಥರ್ಡ್ ಸಬ್ಜೆಕ್ಟ್ ಆಗಿರಬೇಕು. ಅಂದರೆ ERC ಇಟ್ ಅಂತ ಕರೀತಾರೆ, ಆ ಥರ ಇರಬೇಕು. ಅವಾಗ ಏನೊಂದು ವರ್ಬ್ ಕೊಟ್ಟಿರ್ತಲ್ವಾ ಅದಕ್ಕೆ ಏನು ಮಾಡಬೇಕು ನೀವು ಎಸ್ ಅನ್ನು ಬಳಸಬೇಕಾಗುತ್ತೆ. ಸೊ ಥರ್ಡ್ ಪರ್ಸನ್ ಅಂತ ಕರೀತಾರೆ. ಥರ್ಡ್ ವರ್ಬ್ ಅಲ್ಲ, ಥರ್ಡ್ ಪರ್ಸನ್ ಇದ್ದಾಗ
ಓಕೆ, ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಸುಮ ಅಂದ್ರೆ ಏನಂದ್ರೆ ಆಕ್ಚುಲಿ ಇದೇನಾಗುತ್ತೆ ಸಿ ಅಲ್ವಾ, ಸಿ ಏನಾಗುತ್ತೆ ವಿಸಿಟ್ಸ್ ಆಗುತ್ತೆ. ಓಕೆನಾ, ಏನಾಗಬೇಕದು ಯಾವಾಗ ಒಂದು ನಮಗೆ ಸೊ ಪ್ರೆಸೆಂಟ್ ಟೆನ್ಸ್ ಕೊಟ್ಟಿರಬೇಕು, ಥರ್ಡ್ ಪರ್ಸನ್ ಇರಬೇಕು, ಅವಾಗ ಏನಾಗುತ್ತೆ ನೀವು ಏನೊಂದು ಪದ ಕೊಟ್ಟಂತ ಒಂದು ಏನು ಕ್ರಿಯಾಪದ ಇದೆಯಲ್ಲ ಅದಕ್ಕೆ ಮಾಡಬೇಕಾಗುತ್ತೆ ಎಸ್ ಯೂಸ್ ಮಾಡಬೇಕಾಗುತ್ತೆ. ಸೊ ವಿಸಿಟ್ ಕರೆಕ್ಟ್ ಆಗುತ್ತಲ್ವಾ, ಅಂದ್ರೆ ಸುಮ ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ಏನ್ ಮಾಡ್ತಾರೆ ಪ್ರತಿ ತರ್ಸ್ಡೇ ಏನ್ ಮಾಡ್ತಾರೆ ಅಂದ್ರೆ ಅವರು ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ. ಸೊ ಏನೋ ಬರ್ಬೇಕು ನಮ್ಗೆ ಇಲ್ಲಿ ಸೊ ವಿಸಿಟ್ಸ್ ಆಗುತ್ತೆ. ಓಕೆನಾ, ಸೊ ಹಾಗಾಗಿ ನಮಗೆ ಆಪ್ಷನ್ 2 ಸರಿಯಾಗುತ್ತೆ. ಅಫಿಷಿಯಲ್ ಕೀ ಆನ್ಸರ್ ಕೂಡ ನಮಗೆ 2 ಕೊಟ್ಟಿದ್ದಾರೆ. ಈ ಕಂಡೀಷನ್ಸ್ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಓಕೆ, ಪ್ರೆಸೆಂಟ್ ಟೆನ್ಸ್ ಇದ್ದಾಗ ಥರ್ಡ್ ಪರ್ಸನ್ ಇದ್ದಾಗ ಏನು ಮಾಡಬೇಕಾಗುತ್ತೆ ನೀವು ಆ ಒಂದು ಏನು ಕ್ರಿಯಾಪದ ವರ್ಬ್ ಇರುತ್ತಲ್ಲ ಅದಕ್ಕೆ ನಾವು ಎಸ್ ಯೂಸ್ ಮಾಡಬೇಕು. ಅದಂದ್ರೆ ಸಿ ವಿಜಿಟ್ಸ್, ಇ ವಿಜಿಟ್ಸ್, ಇಟ್ ವಿಜಿಟ್ಸ್ ಆಗುತ್ತೆ. ಓಕೆನಾ, ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. ಓಕೆ, ಸೊ ಈ ವಾಕ್ಡ್ ಡ್ಯಾಶ್ ದ ಥಿಯೇಟರ್ ಅಂತ ಕೊಟ್ಟಿದ್ದಾರೆ. ಚೂಸ್ ದ ಸುಟೇಬಲ್ ಪ್ರಿಪೋಸಿಷನ್ ಬಗ್ಗೆ ಕೇಳ್ತಾರೆ. ಪ್ರಿಪೋಸಿಷನ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್ ಅಂತ ಕರೀತಾರೆ. ನೋಡಿ, ಈ ವಾಕ್ಡ್ ದ ಥಿಯೇಟರ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಇಲ್ಲಿ ನಮಗೆ ಇನ್ ಅಂತಂದ್ರೆ ಆಕ್ಚುಲಿ ಅವನು ಚಿತ್ರಮಂದಿರ ಒಳಗಡೆ ಓದನು ಅಂತ ಕರೀತಾರೆ. ಇನ್ ಅಂದ್ರೆ ಆಕ್ಚುಲಿ ಆಲ್ರೆಡಿ ನೋಡಿ ನಮ್ಗೆ ಏನಾಗುತ್ತೆ ಅಂದ್ರೆ ಥಿಯೇಟರ್ ಅಂತ ಆಲ್ರೆಡಿ ಒಳಗಡೆ ಬಂದಿರುವ ಇನ್ ಆಗಲ್ಲ, ಏನಾಗುತ್ತೆ ಅವಾಗ ಅಲ್ಲಿ ಇನ್ ಟು ದ ಥಿಯೇಟರ್ ಅಂತ. ಥಿಯೇಟರ್ ಅಂದಾಗ ನಮಗೆ ಡಿಫ್ರೆಂಟ್ ಸೆಕ್ಷನ್ಸ್ ಹೋಗ್ತಾ ಇರುತ್ತಲ್ವಾ ಥಿಯೇಟರ್ಗಳಂದಾಗ, ಅವಾಗ ಏನಾಗುತ್ತೆ ಈ ವಾಕ್ಡ್ ಇನ್ ಟು ದ ಥಿಯೇಟರ್ ಆಗುತ್ತೆ. ಇನ್ ಆಗಲ್ಲ, ಆನ್ ಆಗಲ್ಲ, ಓವರ್ ಆಗಲ್ಲ. ಸೊ ಹಾಗಾಗಿ ನಮಗೆ ಆಪ್ಷನ್ 3 ಸರಿ ಆಗುತ್ತೆ. ಅಫಿಷಿಯಲ್ ಆನ್ಸರ್ ಕೂಡ ನಮಗೆ 3 ಕೊಟ್ಟಿದ್ದಾರೆ ಅಲ್ವಾ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಇನ್ ಬರ್ಬೇಕು ನಾವು ಇಲ್ಲಿ ಸಿ ವಾಕ್ಡ್ ಇನ್ ಟು ದ ಥಿಯೇಟರ್ ಕರೆಕ್ಟ್ ಆಗುತ್ತೆ. ಎಸ್, ಓಕೆ. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. ಎಸ್, ಇಟ್ ಈಸ್ ವೆರಿ ಕೋಲ್ಡ್ ಔಟ್ಸೈಡ್, ಹೊರಗಡೆ ತುಂಬಾ ಚಳಿ ಇದೆ. ಸಿಟ್ ಬೈ ದಿ ಫೈರ್ ಅಂತ ಕೊಟ್ಟಿದ್ದಾರೆ. ಅಂಡ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಚೂಸ್ ದ ಕರೆಕ್ಟ್ ಪ್ರೇಸಲ್ ಒಬ್ಬ ಕೇಳಿದ್ರು ನೋಡಿ, ಅಂಡ್ ಫಿಲ್ ದ ಬ್ಲಾಕ್ಸ್ ಅಂತ ಕರೀತಾರೆ. ಹೌದಾ, ಅಂದ್ರೆ ಹೊರಗಡೆ ತುಂಬಾ ಚಳಿ ಇದೆ. ಸೊ ಅದಕ್ಕೆ ಏನ್ ಮಾಡ್ತಾರೆ ಅವರು ಆಕ್ಚುಲಿ ಬೆಂಕಿ ಮುಂದೆ ಕೂತ್ಕೊಂಡು ಏನ್ ಮಾಡ್ತಾರೆ ಅಂತ ಕೇಳ್ತಾರೆ. ಒಂದು ವಾರ್ಮ್ ಇನ್ ಅಂತಿದೆ, ವಾರ್ಮ್ ಅಪ್ ಅಂತಿದೆ, ವಾರ್ಮ್ ಔಟ್ ಅಂತಿದೆ, ವಾರ್ಮ್ ಫ್ರಮ್ ಅಂತಿದೆ. ನೋಡಿ, ನಾವು ಕಾಮನ್ ಆಗಿ ಚಳಿಗಾಲದಲ್ಲಿ ಬಳಸ್ತಾ ಇರ್ತೀವಿ. ಹೊರಗಡೆ ಹೋಗಿ ಸ್ವಲ್ಪ ವಾರ್ಮ್ ಅಪ್ ಆಗೋಣ ಅಂತ ಇರ್ತೀವಿ. ಹೌದಾ, ಜಿಮ್ಮಿಗೆ ಹೋಗಿ ವಾರ್ಮ್ ಅಪ್ ಆಗಬೇಕಂತ. ಹಾಗಾಗಿ ಅಂದ್ರೆ ಅಲ್ಲಿ ಬಳಸುವಂತ ಪದ ಅಂದ್ರೆ ವಾರ್ಮ್ ಅಪ್ ಏನಾಗುತ್ತೆ ಸರಿಯಾಗುತ್ತೆ ಅಲ್ವಾ. ಸೊ ಏನಾಗುತ್ತೆ ಸಿಟ್ ಬೈ ದಿ ಫೈರ್ ಅಂಡ್ ವಾರ್ಮ್ ಅಪ್ ಆಗ್ತೀವಿ ಅಲ್ವಾ. ಹಾಗಾಗಿ ನಮಗೆ ಇಲ್ಲಿ ಬಳಸುವಂತ ಪದ ಏನಾಗುತ್ತೆ ಆಪ್ಷನ್ 2 ಸರಿಯಾಗುತ್ತೆ. ಅಫಿಷಿಯಲ್ ಆನ್ಸರ್ ಕೂಡ ನಮಗೆ 2 ಕೊಟ್ಟಿದ್ದಾರೆ. ಓಕೆ, ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್, ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. ಐಡೆಂಟಿಫೈ ದ ವರ್ಡ್ ವಿತ್ ಕರೆಕ್ಟ್ ಸ್ಪೆಲ್ಲಿಂಗ್ ಬಗ್ಗೆ ಕೇಳಿದ್ದಾರೆ. ಇಲ್ಲಿ ನಮಗೆ ಒಂದು ವರ್ಡ್ ಕೊಟ್ಟಿದ್ದಾರೆ. ಹೌದಾ, ಮಿಸ್ಟ್ರಿ ಅಂತ ವರ್ಡ್ ಕೊಟ್ಟಿದ್ದಾರೆ. ಅದರ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿರುವಂತಹ ಪದವನ್ನು ಹುಡುಕಿ ಅಂತ ಕೇಳ್ತಾರೆ. ನೋಡಿ, ಇಲ್ಲಿ ಮೈಸ್ಟ್ರಿ ಅಂತ ಕೊಟ್ಟಿದ್ದಾರೆ. ಮೈಸ್ಟೇರಿ ಅಂತಿದೆ, ಆಗಲ್ಲ. ಮಿಸ್ಟ್ರಿ ಅಂತಿದೆ, ಇದಾಗಲ್ಲ. ಮಿಸ್ತ್ರಿ ಅಂತಿದೆ, ಇದು ಆಗಲ್ಲ. ಸೊ ಮಿಸ್ಟರಿ ಅದು ಕರೆಕ್ಟ್, ರಹಸ್ಯ ಅಂತ ಕರಿತೀವಲ್ವ ಮಿಸ್ಟರಿ ಅಂತಂದ್ರೆ. ಹಾಗಾಗಿ ಆಪ್ಷನ್ 1 ಸರಿಯಾಗುತ್ತೆ. ಅಫಿಷಿಯಲ್ ಆನ್ಸರ್ ಕೂಡ ನಮಗೆ 1 ಕೊಟ್ಟಿದ್ದಾರೆ. ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಗೋಣ. ಇಸ್ ಜಾಬ್ ಅಂಟ್ ಹ್ಯಾಡ್ ಪ್ರೂವ್ಡ್ ಫ್ರೂಟ್ಲೆಸ್, ನೋ ಈಸ್ ಟ್ರೀಡಿಂಗ್ ವಾಟರ್ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ನಮಗೆ ವಾಕ್ಯ ಕೊಟ್ಟಿದ್ದಾರೆ, ಒಂದು ಐಡಿಯಮ್ ಅಂತ ಕರೀತಾರೆ, ನುಡಿಗಟ್ಟು ಅಂತ ಕರಿತೀವಿ. ಚೂಸ್ ದ ಅಪ್ರಾಪ್ರಿಯೇಟ್ ಮೀನಿಂಗ್ ಆಫ್ ದಿ ಐಡಿಯಮ್ ಐಡೆಂಟಿಫೈ ಅಂತ ಕರೀತಾರೆ. ಟ್ರೀಡಿಂಗ್ ವಾಟರ್ ಅಂತ ಇದೆ ನೋಡಿ. ಆಕ್ಚುಲಿ ಅಂದ್ರೆ ಯಾರೊಬ್ಬ ಏನ್ ಮಾಡ್ತಾನೆ ಆಕ್ಚುಲಿ ಕೆಲಸ ಹುಡುಕ್ತಾ ಇದ್ದಾನೆ, ಬಟ್ ಏನಂದ್ರೆ ಫೈನಲ್ ಅವನಿಗೆ ಕೆಲಸ ಸಿಗ್ತಲ್ಲ. ಫ್ರೂಟ್ಲೆಸ್ ಅಂದ್ರೆ ಅವನಿಗೆ ಫಲ ಸಿಗ್ತಲ್ಲ ಅಂತ ಕೊಟ್ಟಿದ್ದಾರೆ. ನೋ ಈಸ್ ಟ್ರೀಡಿಂಗ್ ವಾಟರ್ ಅಂತ ಕೊಟ್ಟಿದ್ದಾರೆ. ಏನಾಗುತ್ತೆ ಆಕ್ಚುಲಿ ನೋಡಿ, ಬ್ರಿಂಗಿಂಗ್ ವಾಟರ್, ಈ ವಾಟರ್ ಬಗ್ಗೆ ಮಾತಾಡ್ತಲ್ಲ, ಅವನ ಶ್ರಮದ ಬಗ್ಗೆ ಮಾತಾಡ್ತಾರೆ. ಆಕ್ಚುಲಿ ಅವನು ಎಫರ್ಟ್ ಆಗ್ತಿದ್ರೆ ಬಟ್ ಅವ್ನಿಗೆ ಫಲ ಸಿಗ್ತಲ್ಲ, ಅಂದ್ರೆ ಬ್ರಿಂಗಿಂಗ್ ವಾಟರ್ ಅದು ಇದು ತಪ್ಪಾಗುತ್ತೆ. ಎರಡನೇ ನೋಡಿ, ಪ್ಲೇಯಿಂಗ್ ಇನ್ ದ ವಾಟರ್ ಅಲ್ಲ, ಅದು ಸಂಬಂಧ ಇಟ್ಟಿಲ್ಲ. ಅದೇ ರೀತಿ ವೇಸ್ಟಿಂಗ್ ಟೈಮ್, ನಾವು ವೇಸ್ಟಿಂಗ್ ಟೈಮ್ ಅಲ್ಲ, ಯಾಕಂದ್ರೆ ಅವನು ಆಲ್ರೆಡಿ ಕೆಲಸ ಪ್ರಯತ್ನ ಮಾಡ್ತಾ ಇದ್ದಾನೆ, ಹೋಗ್ತಾ ಇದ್ದಾನೆ, ಬಟ್ ಕೆಲಸ ಸಿಗ್ತಲ್ಲ, ಅದು ವೇಸ್ಟಿಂಗ್ ಟೈಮ್ ಅಲ್ಲ. ಅದೇನಾಗುತ್ತೆ ಮೇಕಿಂಗ್ ನೋ ಪ್ರೋಗ್ರೆಸ್, ಅವನು ಕೆಲಸ ಮಾಡ್ತಾ ಇದ್ದಾನೆ ಆದ್ರೆ ಅವನ ಕೆಲಸದಲ್ಲಿ ಪ್ರಗತಿ ಸಿಗ್ತಾ ಇರಲ್ಲ. ಹೌದಾನೆ, ಅಂದ್ರೆ ಪಾಪ ಕೆಲಸ ಹುಡುಕ್ತಾ ಇದ್ದಾನೆ, ಅವ್ನ ಕೆಲಸ ಸಿಕ್ಕರೆ ಪ್ರೋಗ್ರೆಸ್ ಆಗ್ತಾನೆ, ಸಿಕ್ಕಿಲ್ಲ ಅಂದ್ರೆ ನೋ ಪ್ರೋಗ್ರೆಸ್ ಅಲ್ವಾ. ಹಾಗಾಗಿ ನಮ್ಗೆ ಏನಾಗುತ್ತೆ ಸೊ ಮೇಕಿಂಗ್ ನೋ ಪ್ರೋಗ್ರೆಸ್ ಅನ್ನೋದೇನಂದ್ರೆ ಒಂದು ಕರೆಕ್ಟ್ ಆಗಿರುವಂತ ಮೀನಿಂಗ್ಫುಲ್ ಸೆಂಟೆನ್ಸ್ ಇದಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಮಗೆ ಆಪ್ಷನ್ 3 ಸರಿ ಆಗುತ್ತೆ. ಅಫಿಷಿಯಲ್ ಆನ್ಸರ್ ಕೂಡ ನಮ್ಗೆ ಏನು ಕೊಟ್ಟಿದ್ದಾರೆ ನೋಡಿ, ಸೊ 3 ಕೊಟ್ಟಿದ್ದಾರೆ. ಓಕೆ, ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ. ಇಲ್ಲಿ ಐ ಡ್ಯಾಶ್ ರಿಟರ್ನ್ ಎ ಲೆಟರ್ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಕೂಡ ನಮಗೆ ಟೆನ್ಸ್ ಬಗ್ಗೆ ಕೇಳಿದ್ದಾರೆ. ಚೂಸ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ವರ್ಡ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಐ ರಿಟರ್ನ್ ಎ ಲೆಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹ್ಯಾವ್ ಇದೆ, ಹ್ಯಾವ್ ಬಿನ್ ಅಂತಿದೆ, ಹ್ಯಾಸ್ ಇದೆ, ಹ್ಯಾಸ್ ಬಿನ್ ಅಂತ ಕೊಟ್ಟಿದ್ದಾರೆ. ಹೌದಾ, ಇಲ್ಲಿ ನೋಡಿ ಯಾವ ಸೆಂಟೆನ್ಸ್ ಇದೆ ನಮಗೆ, ಐ ರಿಟರ್ನ್ ಎ ಲೆಟರ್ ಅಂತಿದೆ. ಏನಾಗುತ್ತೆ ಅವಾಗ ನಾವು ಐ ಹ್ಯಾವ್ ರಿಟರ್ನ್ ಎ ಲೆಟರ್ ಅಂತ ಆಗುತ್ತಲ್ವಾ. ಹಾಗಾಗಿ ಏನಾಗುತ್ತೆ ನಮಗೆ ಆಕ್ಚುಲಿ ಇಲ್ಲಿ ಸೊ ಆಪ್ಷನ್ 1 ಕರೆಕ್ಟ್ ಆಗುತ್ತೆ, ಹ್ಯಾವ್ ಸರಿ ಆಗುತ್ತೆ ಅಲ್ವಾ. ಹಾಗಾಗಿ ನಮಗೆ ಅಫಿಷಿಯಲ್ ಆನ್ಸರ್ ಕೂಡ ನಮಗೆ 1 ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ಐ ಹ್ಯಾವ್ ರಿಟರ್ನ್ ಎ ಲೆಟರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಮ್ಯಾನ್ ಈಸ್ ಎ ಸೋಷಿಯಲ್ ಎನಿಮಲ್ ಅಂತ ಕೊಟ್ಟಿದ್ದಾರೆ. ನೋಡಿ, ನಿಮಗೆ ನಾವು ಯಾವುದೇ ಒಂದು ಸೆಂಟೆನ್ಸ್ ಮಾಡಬೇಕಾದ್ರೆ ಅಲ್ಲಿ ಪ್ರಮುಖವಾಗಿ 3 ಅಂದ್ರೆ ಫ್ಯಾಕ್ಟರ್ಸ್ ಇರ್ತವೆ. ಹೌದಾ, ಏನಿರುತ್ತೆ, ಸಬ್ಜೆಕ್ಟ್ ಇರಬೇಕು, ವರ್ಬ್ ಇರಬೇಕು, ಪ್ಲಸ್ ಆಬ್ಜೆಕ್ಟ್ ಇರಬೇಕಲ್ವಾ. ಕರ್ತೃ, ಕರ್ಮ, ಕ್ರಿಯಾಪದ ಅಂತ ಕರಿತೀವಿ ನಾವು, ರೈಟ್.
ಇಲ್ಲಿ ನೋಡಿ ಮ್ಯಾನ್ ಈಸ್ ಎ ಸೋಷಿಯಲ್ ಎನಿಮಲ್ ಅಂತ ಕೊಟ್ಟಿದ್ದಾರೆ. ಮನುಷ್ಯ ಒಂದು ಸಂಘ ಜೀವಿ ಅಂತ ಕೊಟ್ಟಿದ್ದಾರೆ ಅಥವಾ ಸಮಾಜ ಜೀವಿ ಅಂತ ಕೊಟ್ಟಿದ್ದಾರೆ. ರೈಟ್. ಐಡೆಂಟಿಫೈ ದ ಸಬ್ಜೆಕ್ಟ್ ಇನ್ ದ ಅಬೌವ್ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೇಳಿದರೆ ಈ ಕೊಟ್ಟಂತ ಸ್ಟೇಟ್ಮೆಂಟ್ ಅಲ್ಲಿ ವಾಕ್ಯದಲ್ಲಿ ಸಬ್ಜೆಕ್ಟ್ ಕೇಳ್ತಾ ಇದ್ದಾರೆ. ಸಬ್ಜೆಕ್ಟ್ ಅಂದ್ರೆ ವ್ಯಕ್ತಿಗಳ ಬಗ್ಗೆ ಅಲ್ವಾ, ವ್ಯಕ್ತಿ ಬಗ್ಗೆ ತಾನೆ. ಸೊ ಹಾಗಾಗಿ ಏನಾಗುತ್ತೆ ಮ್ಯಾನ್ ಏನಾಗುತ್ತೆ ಅಂದ್ರೆ ಆಕ್ಚುಲಿ ಇದೊಂದು ಏನಾಗಿದೆ ಮ್ಯಾನ್ ಈಸ್ ಎ ಸಬ್ಜೆಕ್ಟ್ ಆಗುತ್ತೆ. ಅದೇ ರೀತಿ ವರ್ಬ್ ಯಾವ್ದಾಗುತ್ತೆ ನೋಡಿ, ಈಸ್ ಎ ವರ್ಬ್ ಆಗುತ್ತಲ್ವಾ. ಅದೇ ರೀತಿ ಆಬ್ಜೆಕ್ಟ್ ಯಾವ್ದಾಗುತ್ತೆ ಸೋಷಿಯಲ್ ಎನಿಮಲ್ ಆಗುತ್ತೆ. ಓಕೆ, ಹಾಗಾಗಿ ಏನಾಗುತ್ತೆ ನಮಗೆ ಇಲ್ಲಿ ಆಪ್ಷನ್ 4 ಸರಿಯಾಗುತ್ತೆ. ಮ್ಯಾನ್ ಅನ್ನೋದೊಂದು ಸಬ್ಜೆಕ್ಟ್ ಆಗುತ್ತೆ. ಅಫಿಷಿಯಲ್ ಕ್ಯಾನ್ಸರ್ ಕೂಡ ನಮಗೆ 4 ಕೊಟ್ಟಿದ್ದಾರೆ. ಓಕೆ, ಗೊತ್ತಿರಬೇಕು. ಹಾಗಾಗಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಂತ ಕರೀತಾರೆ. ಕರ್ತೃ ಕರ್ಮ ಕ್ರಿಯಾಪದ ಅಂತ. ಓಕೆ, ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡಿ ತಗೋಣ. ಎಕ್ಸ್ಕ್ಯೂಸ್ ಮೀ, ಕ್ಯಾನ್ ಯು ಹೆಲ್ಪ್ ಮೀ ಇನ್ ಲೊಕೇಟಿಂಗ್ ದ ಬುಕ್ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರತ್ ಅಂತ ಕರೀತಾರೆ. ಅಂದ್ರೆ ಒಂದು ಯಾವುದೋ ಲೈಬ್ರರಿ ಇದೆಯಾ ಅಥವಾ ಯಾವುದೋ ಒಂದು ರೂಮ್ ಇದೆ ಅನ್ಕೊಂಡ್ರೆ ಅಲ್ಲಿ ಒಂದು ಬುಕ್ ಇದೆ, ಯಾವುದು ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರತ್ ಅಂತ ಕರೀತಾರೆ. ಅಂದ್ರೆ ಇದು ಆಕ್ಚುಲಿ ಗಾಂಧೀಜಿಯವರ ಏನಾಗಿದೆ ಆತ್ಮಕಥೆ ಅಂತ ಕರೀತಾರೆ. ಆಟೋಬಯೋಗ್ರಾಫ್ ದಿ ಗಾಂಧಿ, ಯಾವುದು ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರತ್ಸ್ ಅಂತ ಕರೀತಾರೆ. ಆ ಬುಕ್ ಇಟ್ಟಿದ್ದಾರೆ, ಅದು ಸಿಗ್ತಲ್ಲ. ಏನು ಕೇಳ್ತಾರೆ ಅಂದ್ರೆ ಯಾರು ಫ್ರೆಂಡ್ ಕೇಳ್ತಾರೆ, ಎಕ್ಸ್ಕ್ಯೂಸ್ ಮೀ ಕ್ಯಾನ್ ಯು ಹೆಲ್ಪ್ ಮೀ ಇನ್ ಲೊಕೇಟಿಂಗ್ ದ ಬುಕ್ ಅಂತ ಕರೀತಾರೆ. ಇದನ್ನ ಲೊಕೇಟ್ ಮಾಡ ಎಲ್ಲಿ ಲೊಕೇಟ್ ಮಾಡ್ಬೇಕಂತ ಅವ್ರು ಕೇಳ್ತಾ ಇರ್ತಾರೆ. ಅವಾಗ ಏನು ಮಾಡ್ತಾರೆ ಅಂತ ಕೇಳ್ತಾರೆ ನೋಡಿ. ದ ಲ್ಯಾಂಗ್ವೇಜ್ ಫಂಕ್ಷನ್ ಯೂಸ್ಡ್ ಇನ್ ದ ಅಬೌವ್ ಸೆಂಟೆನ್ಸ್. ಇಲ್ಲಿ ಏನು ಕೇಳ್ತಾರೆ ಅಂತಂದ್ರೆ ಸೀಕಿಂಗ್ ಇನ್ಫಾರ್ಮೇಶನ್ ಅಂತಿದೆ, ಸೀಕಿಂಗ್ ಪರ್ಮಿಷನ್ ಅಂತಿದೆ, ಆಫರಿಂಗ್ ಹೆಲ್ಪ್ ಅಂತಿದೆ, ಸಜೆಸ್ಟಿಂಗ್ ಅಂತಿದೆ. ಹೌದಾ ನೋಡಿ. ಆಕ್ಚುಲಿ ಏನಂದ್ರೆ ಅವ್ರು ಏನು ಮಾಡ್ತಾರೆ ಅಂದ್ರೆ ಒಂದು ಇನ್ಫಾರ್ಮೇಶನ್ ಕೇಳ್ತಾರೆ. ಎಲ್ಲಿ ಅಂದ್ರೆ ಕ್ಯಾನ್ ಯು ಹೆಲ್ಪ್ ಮೀ ಲೊಕೇಟಿಂಗ್ ದ ವರ್ಕ್ ಬುಕ್ ಅಂತ, ಎಲ್ಲಿ ಲೊಕೇಟ್ ಮಾಡ್ಬೇಕಂತ ಕೇಳ್ತಾರೆ. ಪರ್ಮಿಷನ್ ಅಲ್ಲ, ಇದು ಏನಾಗುತ್ತೆ ಟೂ ಆಗಲ್ಲ. ಹೆಲ್ಪ್ ಕೇಳ್ತಾರ ಇಲ್ಲ. ಆಫರಿಂಗ್ ಹೆಲ್ಪ್ ಅವ್ರು ಏನು ಹೆಲ್ಪ್ ಮಾಡ್ತಾರೆ ಇಲ್ಲ. ಹೆಲ್ಪ್ ಇವರೇ ಇನ್ಫಾರ್ಮೇಶನ್ ಕೇಳ್ತಾರೆ. ಅದೇ ರೀತಿ ಸಜೆಸ್ಟ್ ಮಾಡ್ತಾರ ಇಲ್ಲ. ಇದೇನಾಗುತ್ತೆ ಸೀಕಿಂಗ್ ಇನ್ಫಾರ್ಮೇಶನ್ ಬಗ್ಗೆ ಕೇಳ್ತಾರೆ. ಅವಾಗ ಇದೇನಾಗುತ್ತೆ ಒಂದು ಮಾಹಿತಿಯನ್ನ ಕೇಳ್ತಾ ಇದ್ದಾರೆ. ಹಾಗಾಗಿ ಏನಾಗುತ್ತೆ ಆಪ್ಷನ್ 1 ಸರಿಯಾಗುತ್ತೆ. ಸೊ ನಮ್ಗೆ ಇಲ್ಲಿ ಏನಾಗಿದೆ, ಸೊ ಅಫಿಷಿಯಲ್ ಕ್ಯಾನ್ಸರ್ ಕೂಡ 1 ಕೊಟ್ಟಿದ್ದಾರೆ. ಓಕೆನಾ, ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡಿ ತಗೋಣ. ನೆಕ್ಸ್ಟ್ ನೋಡಿ ಒಂದು ಇದು ಕೊಟ್ಟಿದ್ದಾರೆ, ಆಕ್ಷನ್ ಸ್ಪೀಕ್ಸ್ ಲೌಡರ್ ದೆನ್ ಅಂತ ಕೊಟ್ಟಿದ್ದಾರೆ. ಕಂಪ್ಲೀಟ್ ದ ಪ್ರವರ್ಬ್ ವಿತ್ ದ ಅಪ್ರಾಪ್ರಿಯೇಟ್ ವರ್ಡ್ ಅಂತ ಕರೀತಾರೆ. ನಾವೆಲ್ಲ ಕೂಡ ಸಾಕಷ್ಟು ಒಂದು ಭಾಷಣಗಳು ಕೇಳ್ತಾ ಇರ್ತೀವಿ. ಅಂದ್ರೆ ಏನು ಮನುಷ್ಯನ ಕಾರ್ಯಗಳಿದೆಯಲ್ಲ ಅದೇನಾಗುತ್ತೆ ಕಾರ್ಯಗಳು ಮಾತಾಡುತ್ತೆ ಕಂಪೇರ್ ಟು ದಿ ಅಂದ್ರೆ ಜಾಸ್ತಿ ಅದಕ್ಕಿಂತ ಪದಗಳಿಗಿಂತ ಅಂತ ಹೇಳ್ತಾರೆ. ಅಂದ್ರೆ ಕೆಲಸ ಮಾತಾಡಬೇಕು ಮಾತಲ್ಲ ಅಂತ ಹೇಳ್ತೀವಿ. ಆ ತರ ಕೊಟ್ಟಿದ್ದಾರೆ. ಆಕ್ಷನ್ ಸ್ಪೀಕ್ಸ್ ಲೌಡರ್ ದೆನ್ ವರ್ಡ್ಸ್ ಅಲ್ವಾ. ಅಂದ್ರೆ ನಾವೇನ್ ಮಾಡುವಂತ ಕೆಲಸ ಇದೆಯಲ್ಲ ನಮ್ಮ ಕೆಲಸ ಮಾತಾಡಬೇಕು, ನಮ್ಮ ಪದಗಳಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಏನಂದ್ರೆ ಕೆಲಸ ಏನಾಗುತ್ತೆ ಅಂದ್ರೆ ಆಕ್ಚುಲಿ ಅದು ಪದಗಳಿಗಿಂತ ಜಾಸ್ತಿ ಸೌಂಡ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ, ಶಬ್ದ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಹಾಗಾಗಿ ಏನಾಗುತ್ತೆ, ಸೊ ಆಪ್ಷನ್ 2 ವರ್ಡ್ಸ್ ಕರೆಕ್ಟ್ ಆಗುತ್ತೆ. ಸ್ಟೇಟ್ಮೆಂಟ್ ಅಲ್ಲ, ಪ್ರಾಮಿಸ್ ಅಲ್ಲ, ಥಾಟ್ಸ್ ಅಲ್ಲ. ಸೊ ಹಾಗಾಗಿ ನಮಗೆ ಅಫಿಷಿಯಲ್ ಕ್ಯಾನ್ಸರ್ ಕೂಡ ಏನು ಕೊಟ್ಟಿದ್ದಾರೆ, ಸೊ 2 ಕೊಟ್ಟಿದ್ದಾರೆ ಅಲ್ವಾ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ. ಎಸ್, 46ನೇ ಪ್ರಶ್ನೆ ಕೊಟ್ಟಿದ್ದಾರೆ. ಮೇಕಿಂಗ್ ಎ ಕಪ್ ಆಫ್ ಟೀ ಈಸ್ ನಾಟ್ ಎ ಡಿಫಿಕಲ್ಟ್ ಟಾಸ್ಕ್. ಇಲ್ಲಿ ನೋಡಿ ನಮ್ಗೆ ಏನಂದ್ರೆ ಆ ಟೀ ಮಾಡುವಂತ ಒಂದು ಕಾರ್ಯ ಇದೆಯಲ್ಲ ಅದೇನು ಅಷ್ಟು ಕಠಿಣ ಅಲ್ಲ ಅಂತ ಒಂದು ವಾಕ್ಯ ಕೊಟ್ಟಿದ್ದಾರೆ. ಮೇಕಿಂಗ್ ಎ ಕಪ್ ಆಫ್ ಟೀ ಈಸ್ ನಾಟ್ ಎ ಡಿಫಿಕಲ್ಟ್ ಟಾಸ್ಕ್ ಅಂತ ಒಂದು ಏನು ಕೊಟ್ಟಿದ್ದಾರೆ ನಮಗೆ ವಾಕ್ಯ ಕೊಟ್ಟಿದ್ದಾರೆ. ಇಲ್ಲಿ ಅಂದ್ರೆ ನಮಗೆ 5 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, 5 ವಾಕ್ಯ ಕೊಟ್ಟಿದ್ದಾರೆ. ರೀಅರೇಂಜ್ ದ ಫಾಲೋವಿಂಗ್ ಸೀಕ್ವೆನ್ಸ್ ಅಂತ ಕರೀತಾರೆ. ಅಂದ್ರೆ ಚಾ ಮಾಡೋದಿದೆಯಲ್ಲ ಅದು ಏನು ಅಷ್ಟು ಕಠಿಣವಾದ ಕೆಲಸ ಅಲ್ಲ. ಹಾಗಾದ್ರೆ ಚಾ ಮಾಡ್ಬೇಕಾದ್ರೆ ನಾವು ಏನು ಸ್ಟೆಪ್ಸ್ ಬಳಸ್ತೀವಿ ಅಂತ ನೋಡ್ತಾ ಹೋಗಿಲ್ಲ, ಆ ತರ ಕೊಟ್ಟಿದ್ದಾರೆ. ಹೌದಾ, ನೋಡ್ತಾ ಹೋಗಿ. ಪವರ್ ಸಮ್ ವಾಟರ್ ಇನ್ ದಿ ಪ್ಯಾನ್ ಅಂಡ್ ಸೆಟ್ ಇಟ್ ಬಾಯ್ಲ್ ಅಂತಿದೆ. ಎಸ್ ಅಲ್ವಾ. ಏನ್ ಮಾಡ್ತೀವಿ ನಾವು ಫಸ್ಟ್ ಪಾತ್ರೆ ತಗೊಂಡು ಅದರಲ್ಲಿ ನೀರು ಹಾಕಿ ಏನ್ ಮಾಡ್ತೀವಿ ಸ್ಟವ್ ಆನ್ ಮಾಡ್ತೀವಲ್ವಾ, ಬಾಯ್ಲ್ ಕಾಯಿಸಕ್ಕೆ ಇಡ್ತೀವಲ್ಲ, ಇದೇನಾಗುತ್ತೆ ನಮಗೆ ಫಸ್ಟ್ ಸ್ಟೇಟ್ಮೆಂಟ್ ಆಗುತ್ತಲ್ವಾ. ಹೀಗಾಗಿ ಇದು ಒಂದಾಗುತ್ತೆ ನೋಡಿ. ಎಲ್ಲ ಕಡೆ ಒಂದು ಕೊಟ್ಟಿದ್ದಾರೆ, ಹಾಗಾಗಿ ನಮಗೆ ಎಲ್ಲ ಕೂಡ ಚಾನ್ಸ್ ಇರುತ್ತೆ. ನೆಕ್ಸ್ಟ್ ನೋಡ್ ತಗೋಣ. ಕವರ್ ದ ಪ್ಯಾನ್ ವಿತ್ ಲಿಡ್ ಅಂಡ್ ಲೆಟ್ ದ ಟೀ ಬ್ರೀವ್ ಅಂತ ಕೊಟ್ಟಿದ್ದಾರೆ. ಹೌದಾ, ಇದಾಗತ್ತಾ? ಎಸ್, ಇದಾಗತ್ತಾ? ಆಗಲ್ಲ. ಅದೇ ರೀತಿ ನೋಡಿ, ಆ್ಯಂಡ್ ಟೀ ಲೀವ್ಸ್ ಟು ದ ಬಾಯ್ಲಿಂಗ್ ವಾಟರ್ ಅಂತ ಕರೀತಾರೆ. ಇದಾಗತ್ತಲ್ವಾ. ಅಂದ್ರೆ ಏನಾಗುತ್ತೆ, ಏನು ಕುದಿಯೋ ನೀರಿಗೆ ಏನು ಮಾಡ್ಬೇಕಾಗತ್ತೆ ನಾವು, ಸೊ ಟೀ ಲೀವ್ಸ್ಗಳನ್ನ ಏನು ಮಾಡ್ತೀವಿ ಹಾಕ್ಬೇಕಲ್ವಾ. ಹಾಗಾಗಿ ಏನಾಗುತ್ತೆ ನಮಗೆ, ಸೊ C2 ಆಗುತ್ತೆ. ಇಲ್ಲಿ ಸಿ ಇದೆ ನೋಡಿ ನಮಗೆ C2 ಅಂದ್ರೆ ಏನಾಗುತ್ತೆ, ಸೊ 1 ಕ್ಯಾನ್ಸಲ್ ಆಯಿತು, 2 ಕ್ಯಾನ್ಸಲ್ ಆಯಿತು, 3 ಕ್ಯಾನ್ಸಲ್, 4 ಕ್ಯಾನ್ಸಲ್ ಆಯಿತು, 3 ಮಾತ್ರ ಉಳಿತು. ನೆಕ್ಸ್ಟ್ ಏನು ಮಾಡಬೇಕು, ಕವರ್ ದ ಪ್ಯಾನ್ ವಿತ್ ದಿ ಲಿಡ್ ಅಂಡ್ ಲೆಟ್ ದ ಟೀ ಬ್ರೀವ್ ಮಾಡಕ್ಕೆ ಮಾಡ್ತಾ ಹೋಗ್ತೀವಿ. ಇದೇನಾಗುತ್ತೆ ನಮಗೆ B3 ಆಗುತ್ತೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಯಾವ್ದಾಗುತ್ತೆ, ದೆನ್ ಏನು ಮಾಡಬೇಕು ಅವಾಗ ಶುಗರ್ ಆ್ಯಡ್ ಮಾಡಬೇಕು, ಸಕ್ಕರೆ ಹಾಕಬೇಕು, ಜೊತೆಗೆ ಮಿಲ್ಕ್ ಹಾಕಿ ಟೇಸ್ಟ್ ನೋಡ್ಬೇಕಲ್ವಾ, ಟೇಸ್ಟ್ ಪ್ರಕಾರ. ಅವಾಗ ಏನಾಗುತ್ತೆ ಇದು ನಮಗೆ 4th ಸ್ಟೇಟ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ಆಫ್ಟರ್ ದ ಫ್ಯೂ ಮಿನಿಟ್ಸ್ ಏನಾಗುತ್ತೆ, ಒಂದು ಆಫ್ಟರ್ ಫ್ಯೂ ಮಿನಿಟ್ಸ್ ಕುದಿಸಿದ ಮೇಲೆ ಮಾಡ್ಬೇಕಂದ್ರೆ ಅದನ್ನ ಸೊ ಪವರ್ ದ ಟೀ ಟು ದ ಟೀ ಪಾಟ್ ಅಂದ್ರೆ ಏನು ಮಾಡ್ತೀವಿ ನಾವು ಟೀ ಕಪ್ಗೆ ಟೀ ಹಾಕ್ತೀವಲ್ಲ, ಇದೇನಾಗುತ್ತೆ ನಮಗೆ ಸೊ 5ನೇ ಸ್ಟೇಟ್ಮೆಂಟ್ ಆಗುತ್ತೆ. ಹಾಗಾಗಿ ನಮ್ಗೆ ಏನಾಗುತ್ತೆ, ಸೊ A ಬರುತ್ತೆ, ನೆಕ್ಸ್ಟ್ C ಬರುತ್ತೆ, B ಬರುತ್ತೆ, E ಬರುತ್ತೆ, D ಬರುತ್ತೆ. ಹಾಗಾಗಿ ಆಪ್ಷನ್ 3 ಸರಿಯಾಗುತ್ತೆ. ಮತ್ತೆ ಅಫಿಷಿಯಲ್ ಕ್ಯಾನ್ಸರ್ ಕೂಡ ನಮ್ಗೆ ಏನು ಕೊಟ್ಟಿದ್ದಾರೆ, ಸೊ 3 ಕೊಟ್ಟಿದ್ದಾರೆ. ಓಕೆ, ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ಅಂದ್ರೆ ಟೀ ಮಾಡುವಂಥ ವಿಧಾನಕ್ಕೆ ಕೊಟ್ಟಿದ್ದಾರೆ ಅಷ್ಟೇ, ಅದನ್ನ ಕೇರ್ಫುಲ್ ಆಗಿ ಓದ್ಕೊಂಡು ಆನ್ಸರ್ ಮಾಡಬೇಕಷ್ಟೇ ನೀವು. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೋಡಿ, ನೆಕ್ಸ್ಟ್ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ಹೌದಾ, ಇದೇನಂದ್ರೆ ಇಲ್ಲಿ ಟೋಟಲ್ ಆಗಿ ನಿಮ್ಗೆ ಎಷ್ಟು 4 ಕ್ವಶನ್ ಬರ್ತಾ ಹೋಗುತ್ತೆ. ಸೊ 47ರಿಂದ 50 ಕೊಟ್ಟಿದ್ದಾರೆ. ಹೌದಾ, ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ನಿಮ್ಗೆಲ್ಲ ಕೂಡ ನೀವೆಲ್ಲ ಅಂದ್ರೆ ಈ ಕನ್ನಡ ಮಾಧ್ಯಮ ಓದಿರ್ಬೇಕಾದ್ರೆ ಸೊ ಪ್ರೈಮರಿ ಸ್ಕೂಲ್ ಓದಿರ್ತೀರ. ಏನು
ಒಂದು ತಾಯಿ ಮಗು ಇರುತ್ತೆ, ಚಿಕ್ಕ ಮಗು ಇರುತ್ತೆ. ತಾಯಿ ಏನು ಮಾಡ್ತಾಳೆ ಅಂದರೆ ಮಗುನ ತೊಟ್ಟ ಮನಸ್ಸು ಏನು ಮಾಡ್ತಾಳೆ, ನೀರು ತರಕ್ಕೆ ಹೋಗುತ್ತಾಳೆ. ಆಕೆ ಏನಂದ್ರೆ ಒಂದು ಮುಂಗುಸಿ ಸಾಕಿರ್ತಾಳೆ. ಏನು ಮಾಡಿರ್ತಾಳೆ, ಮುಂಗುಸಿ ಸಾಕಿರ್ತಾಳೆ. ಮನೆಗೆ ಬರ್ಬೇಕಾದ್ರೆ ಏನಾಗಿರುತ್ತೆ, ಆ್ಯಕ್ಚುಲಿ ಆ ಮುಂಗುಸಿ ಏನಾಗುತ್ತೆ ತೊಟ್ಟಲು ಕುತ್ಕೊಂಡಿರುತ್ತೆ, ಅದು ಮುಖಕ್ಕೆಲ್ಲ ಬ್ಲಡ್ ಎತ್ತಿರುತ್ತೆ. ಅವಾಗ ಏನಂದ್ರೆ ತಾಯಿ ಗಾಬರಿಗೊಂಡು ಏನು ಮಾಡ್ತಾರೆ ಅಂದರೆ ನನ್ನ ಮಗನ ಸಾಯಿಸ್ಬಿಟ್ಟಿದೆ ಅಂತ ಏನು ಮಾಡ್ತಾರೆ ಅಂದರೆ ಮುಂಗುಸಿಯನ್ನು ಸಾಯಿಸ್ತಾಳೆ. ಬಟ್ ಅವಾಗ ಏನಾಗಿರುತ್ತೆ ಆ್ಯಕ್ಚುಲಿ ಅದು ಏನಂದರೆ ಒಂದು ಹಾವು ಬಂದಿರುತ್ತೆ ಆ ತೊಟ್ಲಲ್ಲಿ, ಅದೇನಂದರೆ ಮುಂಗುಸಿ ಅಂದರೆ ಅದ್ರ ಜೊತೆ ಫೈಟ್ ಮಾಡಿ ಅದನ್ನ ಸಾಯಿಸಿ ಮಗನ ಉಳಿಸಿರುತ್ತೆ. ಆಮೇಲೆ ಆಕೆ ಅರಿವಾಗುತ್ತೆ, ಓ ಮೈ ಗಾಡ್ ಆ್ಯಕ್ಚುಲಿ ಸುಮ್ಮನೆ ಕೊಂದಿಲ್ಲ ನಾನು, ಆ್ಯಕ್ಚುಲಿ ನನ್ನ ಮುಂಗುಸಿನೇ ನನ್ನ ಮಗನ ಪ್ರಾಣ ಉಳಿಸಿ ಅಂತ ಏನು ಮಾಡ್ತಾರೆ ಆಕೆ ಫೀಲ್ ಆಗಿ. ಬಟ್ ಫೀಲ್ ಆದರೂ ಕೂಡ ಏನಾಗುತ್ತೆ ಆ್ಯಕ್ಚುಲಿ ಆಕೆ ಆಲ್ರೆಡಿ ಆ ಮುಂಗುಸಿಯನ್ನು ಸಾಯಿಸಿರ್ತಾಳೆ. ಅದಕ್ಕೇನಂದರೆ ನಾವು ಯಾವತ್ತೂ ಕೂಡ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಂತ ಕರಿತೀವಿ. ಮತ್ತೇನಂದರೆ ಕೋಪದ ಬಾಯಿ ಏನಂತಾರೆ, ಕೋಪದಲ್ಲಿ ಕೊಯ್ದುಕೊಂಡು ಮಗು ಮತ್ತೆ ಬರಂಗಿಲ್ಲ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ಗಾಗಿ ಈ ಒಂದು ಏನು ಕೊಟ್ಟಿದ್ದಾರೆ ನಮಗೆ ಪ್ಯಾಸೇಜ್ ಕೊಟ್ಟಿದ್ದಾರೆ. ಓಕೆನಾ, ಅದನ್ನು ನೀವು ಒಂದ್ಸಲ ಓದ್ಕೊಳ್ಳಿ, ನಿಮಗೆ ಡೈರೆಕ್ಟಾಗಿ ಆನ್ಸರ್ ಹೇಳ್ತಾ ಹೋಗ್ತೀನಿ, ಅಫೀಷಿಯಲ್ ಆನ್ಸರ್. ಇಲ್ಲಿ ನೋಡಿ, ವೈ ಡಿಡ್ ದ ಮದರ್ ಲೀವ್ ಆರ್ ಸ್ಲೀಪಿಂಗ್ ಚೈಲ್ಡ್ ಅಂದರೆ ಯಾಕೆ ಮಗನ್ ಬಿಟ್ಟು ಅಂದರೆ ಬಿಕಾಸ್ ಏನು ಮಾಡ್ತಾರೆ ಆಕಿ ನೀರು ತರಕ್ಕೆ ಹೋಗ್ತಾಲ್ವಾ, ಟು ಫೆಚ್ ಟು ದ ವಾಟರ್ ಅಲ್ವಾ. ಸೊ ಹಾಗಾಗಿ ನಮ್ಗೆ ಏನಾಗುತ್ತೆ ಆಪ್ಷನ್ 1 ಆಗುತ್ತೆ. ಅಫಿಷಿಯಲ್ ಆನ್ಸರ್ ಕೂಡ ನಮಗೆ ಒಂದು ಕೊಟ್ಟಿದ್ದಾರೆ. ಎರಡನೇ ನೋಡಿ, ವಾಟ್ ಡಿಡ್ ದ ಮದರ್ ಸಿ ಇನ್ ದ ಮೌತ್ ಆಫ್ ದಿ ಮುಂಗೂಸ್ ವೆನ್ ಸಿ ಕೇಮ್ ಬ್ಯಾಕ್ ಹೋಮ್ ಅಂತ ಕರೀತಾರೆ. ಅಂದರೆ ಅವಳು ಮನೆಗೆ ಬಂದಾಗ ಮುಂಗುಸಿಯ ಬಾಯಲ್ಲಿ ಏನು ನೋಡ್ತಾಳೆ ಅಂತಂದರೆ ಬ್ಲಡ್ ಎತ್ತಿರುತ್ತಲ್ವಾ, ಅದೇನು ನೋಡ್ತಾಳೆ, ಬ್ಲಡ್ ನೋಡ್ತಾಳೆ. ಹಾಗಾಗಿ ಆಪ್ಷನ್ 2 ಸರಿಯಾಗುತ್ತೆ. ಅಫಿಷಿಯಲ್ ಆನ್ಸರ್ ಕೂಡ ನಮಗೆ 2 ಕೊಟ್ಟಿದ್ದಾರೆ. ಅದೇ ರೀತಿ ನೆಕ್ಸ್ಟ್ ನೋಡಿ, ವಾಟ್ ಡಿಡ್ ದ ಮದರ್ ಯೂಸ್ ಟು ಕಿಲ್ ದ ಮುಂಗೂಸ್ ಅಂತ ಅಂದರೆ ಮುಂಗುಸಿಯನ್ನು ಸಾಯಿಸಬೇಕಾದ್ರೆ ಆಕೆ ಏನು ಯೂಸ್ ಮಾಡ್ತಾರೆ ಅಂದರೆ ಆಕೆ ಏನು ಮಾಡ್ತಾರೆ, ಮನೆಯಲ್ಲಿರುವಂಥ ಒಂದು ಐರನ್ ರಾಡನ್ನು, ಕಬ್ಬಿಣದ ರಾಡನ್ನು ಮಾಡ್ತಾರೆ, ಯೂಸ್ ಮಾಡ್ತಾರೆ. ಸೊ ಹಾಗಾಗಿ 4 ಸರಿಯಾಗುತ್ತೆ. ಅಫಿಷಿಯಲ್ ಆನ್ಸರ್ ಕೂಡ ನಮಗೆ 4 ಕೊಟ್ಟಿದ್ದಾರೆ. ಅದೇ ರೀತಿ ದ ವೆನಮಸ್ ಅಂದರೆ ವಿಷಕಾರಿ ವೈಪರ್ ವಾಸ್ ಕಿಲ್ಡ್ ಬೈ ದಿ ಅಂದರೆ ವಿಷಕಾರಿ ಅವನ್ನ ಯಾರು ಕಿಲ್ ಮಾಡ್ತಾರೆ ಅಂದರೆ ಅದು ಕಿಲ್ ಮಾಡಿದ್ದಾರೆ ಅಂದರೆ ಮುಂಗೂಸಿ ಅಥವಾ ಮುಂಗೂಸ್ ಏನು ಮಾಡುತ್ತೆ, ಕಿಲ್ ಮಾಡುತ್ತೆ. ಆಪ್ಷನ್ 3 ಸರಿಯಾಗುತ್ತೆ. ಅಫಿಷಿಯಲ್ ಆನ್ಸರ್ ಕೂಡ ನಮಗೆ 3 ಕೊಟ್ಟಿದ್ದಾರೆ. ಓಕೆ, ಹಾಗಾಗಿ ಸೊ ಇಷ್ಟು ಏನಂದರೆ ಟೋಟಲ್ ಆಗಿ ಏನು ಇಂಗ್ಲೀಷ್ ಗ್ರಾಮರ್ ಅಂದರೆ ಏನು ಜನರಲ್ ಇಂಗ್ಲೀಷ್ ಇದೆ ಅದರಲ್ಲಿ ಟೋಟಲ್ ಆಗಿ 25 ಕ್ವಶನ್ಸ್ ಕೇಳಿದ್ರೆ ಅದನ್ನು ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಸೊ ಈ ಒಂದು ಕ್ಲಾಸ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಅಂತಂದರೆ ರಿಮೈನಿಂಗ್ GK ಕ್ವಶನ್ಗಳನ್ನು, ಆಮೇಲೆ ಸೈಕಾಲಜಿ ಕ್ವಶನ್ಗಳನ್ನು, ಹಾಗೆ ಕಂಪ್ಯೂಟರ್ ಕ್ವಶನ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಸಿ ಯು ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು. ಬಾಯ್.